ಸರ್ ನಿಮ್ಮ ಮುಂದೆ ಒಂದು 2018 ಮಾಡೆಲ್ ಇಯಾನ್ ಇದೆ, ಹೊಂಡೆ ಇಯಾನ್ 2018 ಸಿಂಗಲ್ ಓನರ್ ಮ್ಯಾಗ್ನಾ ಪ್ಲಸ್. ಇದು 61,000 ನೋಡಿದೆ, ಪೆಟ್ರೋಲ್ ವೇರಿಯಂಟ್. ಇದರಲ್ಲಿ ಫೀಚರ್ಸ್ ಕೂಡ ತಾವು ನೋಡಬಹುದು. AC ಪವರ್ ಸ್ಟೀರಿಂಗ್, ಮುಂದೆ 2 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಲೆದರ್ ಅಪಲ್ಸರಿ ಕೂಡ ಇದೆ. ಇದರದ್ದು ಪ್ರೈಸ್ ಬಂದು ನಿಮಗೆ 3,65,000 ಕೋಟಿಂಗ್. ಫೈನಲ್ ಟು ಫೈನಲ್ ಅಂದ್ರೆ 3,35,000, 3,30,000ಗೆ ಕೊಡ್ತೀನಿ ಸರ್. ನಿಮ್ಮ ಚಾನೆಲ್ ಇಂದ ಬಂದ್ರೆ 330ಗೆ ಕೊಡ್ತೀನಿ. ಒಂದು 50,000 ಡೌನ್ ಪೇಮೆಂಟ್, 2,80,000 ಲೋನ್ ಮಾಡಿಸ್ಕೊಡ್ತೀನಿ. ಎಷ್ಟು ಕಿಲೋಮೀಟರ್ ಓಡಿದೆ ಇದು ಗಾಡಿ? 61,000 ಓಡಿದೆ ಸರ್. 61,000 ಶೋರೂಮ್ ರೆಕಾರ್ಡೆಡ್, 100% ಶೋರೂಮ್ ರೆಕಾರ್ಡ್. ಮೈಲೇಜ್ ಎಷ್ಟು ಕೊಡುತ್ತೆ? 14-15 ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ ನಿಮ್ಗೆ ಅಪ್ ಟು 18 ವರೆಗೂ ಬರುತ್ತೆ. ಹೈವೇಲಿ 18. ಸೊ ಸ್ಪೀಡ್ ಮೇಂಟೈನ್ ಮಾಡಿದ್ರೆ 20 ತನಕ ಮೈಲೇಜ್ ಬರುತ್ತೆ ಆರಾಮಾಗಿ. 20 ಕೂಡ ಮೈಲೇಜ್. ಮೇಂಟೆನೆನ್ಸ್ ಫ್ರೀ ವೆಹಿಕಲ್, ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಓಕೆ ಸರ್, ಈ ಸರಿ ನ್ಯೂ ಇಯರ್ಗೆ ಆಕ್ಚುಲಿ ಈ ನ್ಯೂ ಇಯರ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ತಿಂಗಳು ಆಗ್ತಾ ಬರ್ತಾ ಇದೆ. ಸೊ ವಿಡಿಯೋನು ಮಾಡಿ ನಾನು ಆಲ್ಮೋಸ್ಟ್ ನಿಮ್ಮ ಹತ್ರ ಒಂದು 2 ಮಂತ್ಸ್ ಆಗೋಗಿತ್ತು. ಸೊ ಈಗ ನಮ್ ಚಾನಲ್ ಮುಖಾಂತರ ಬರೋರ್ಗೆ ನಿಮ್ ಶೋರೂಮ್ ಇಂದ ಏನ್ ಆಫರ್ ಕೊಡ್ತಾ ಇದ್ದೀರಾ ಸರ್ ಅವ್ರಿಗೆ? ಸರ್ ಫುಲ್ ಕ್ಯಾಶ್ ಹೋದ್ರೆ ಟ್ರಾನ್ಸ್ಫರ್ ಫ್ರೀ ಕೊಡ್ತೀನಿ ಸರ್. RC ಟ್ರಾನ್ಸ್ಫರ್ ಫ್ರೀ. ಲಾಸ್ಟ್ ವಿಡಿಯೋದಲ್ಲಿ ಫ್ಯೂಲ್ ಕುಡಿಯೋ ಫ್ರೀ ಕೊಡ್ತೀನಿ 2,000 ರೂಪಾಯಿಗೆ ಅಂತ. ಸರ್ ಈ ಸತಿ ನಾನು ಎಲ್ಲ ಲೋಯೆಸ್ಟ್ ಡೌನ್ ಪೇಮೆಂಟ್ ತಗೊಂಡ್ ಬಂದಿರೋದು. ಅವ್ರು ಫುಲ್ ಕ್ಯಾಶ್ ಹೋದ್ರೆ 100% ಟ್ರಾನ್ಸ್ಫರ್ ಫ್ರೀ. ಅದಕ್ಕೆ ನಿಮ್ಗೆ 4,000 ಚಿಲ್ಲರೆ ಬರುತ್ತೆ. ಅದನ್ನ ನಾನು ಫ್ರೀ ಮಾಡ್ಕೊಡ್ತೀನಿ. ಬಟ್ ಲೋನ್ಗೆ ಹೋಗೋದ್ರೆ ಇದು ಅವ್ರು ಪೇ ಮಾಡ್ಲೇಬೇಕು. ಯಾಕಂದ್ರೆ ಅದು ಟ್ರಾನ್ಸ್ಫರ್ ಆಗೋದು ನಿಮ್ಗೆ ಬ್ಯಾಂಕ್ ಇಂದ, ಅದ್ ನಾವು ಎಕ್ಸ್ಟ್ರಾ ಪೇ ಮಾಡಕ್ ಆಗಲ್ಲ. ಟ್ರಾನ್ಸ್ಫರ್ ಬೇಕಾದ್ರೆ ನೀವು ಕ್ಯಾಶ್ ಅಲ್ಲಿ ತಗೊಳ್ಳಿ, ₹1 ಚಾರ್ಜ್ ಮಾಡಲ್ಲ. ನಿಮ್ಗೆ 2% ಆಫೀಸ್ ಕಮಿಷನ್ ಇರುತ್ತೆ. ಅದರಲ್ಲೂ ನಿಮ್ಗೆ 1% ಆಫೀಸ್ ಕಮಿಷನ್ ವೇ ಆಫ್ ಮಾಡ್ತೀನಿ. ಅದು 2,000 rupees ಪೆಟ್ರೋಲ್ ಅಥವಾ ಡೀಸೆಲ್? ಇಲ್ಲ ಸರ್, ಪೆಟ್ರೋಲ್ ಚಾನಲ್ ಬಂದ್ರೆ ಮಾಡಿಸ್ಕೊಡಿ. 2,000 ರೂಪಾಯಿ ತಾನೆ ಸರ್. 1,000 rupees ಪೆಟ್ರೋಲ್ ಹಾಕೋಣ ಬಿಡಿ ಸರ್. 1,000 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಡೋಣ ಸರ್. ಕೊಡ್ತೀರಾ? ಓಕೆ. ಗ್ರೇ ಕಲರ್ ಐಟನ್ ಕೂಡ ಇರುತ್ತೆ ಸರ್. ಇದು ಬಂದು ನಿಮ್ಗೆ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ, 80,000 ಓಡಿದೆ, ಮ್ಯಾಗ್ನಾ. ಓಕೆ. ಗಾಡಿಯಲ್ಲಿ ಯಾವುದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ವೆಲ್ ಮೇಂಟೈನ್ ಆಗಿದೆ. 80,000 ನೋಡಿರೋದು ರೆಕಾರ್ಡೆಡ್ ಕಂಪನಿ ಸರ್ವಿಸ್. ಓಕೆ. ಫೀಚರ್ಸ್ ಕೂಡ ತಾವು ನೋಡಬಹುದು. ಇದರಲ್ಲಿ AC ಪವರ್ ಸ್ಟೇರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್ ಬರುತ್ತೆ, ಟಚ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರಿ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ. ತಾವು ನೋಡಬಹುದು, ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಓಕೆ. ಸೊ ಇದರದ್ದು ಪ್ರೈಸ್ ಬಂದು ನಿಮ್ಗೆ 2,95,000 ಕೋಟಿಂಗ್. ಫೈನಲ್ ಅಂದ್ರೆ ಒಂದು 270ಗೆ ಫೈನಲ್ ಟು ಫೈನಲ್ ಕೊಡ್ತೀನಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಈ ಕಾರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, ವೆಲ್ ಮೇಂಟೈನ್ ಆಗಿದೆ, ಯಾವುದೇ ತರ ಸ್ಕ್ರಾಚಸ್ ಇಲ್ಲ, ವೆಲ್ ಮೇಂಟೈನ್ ಆಗಿರೋದು. ಓಕೆ ಸರ್. ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಬಂದು ನಿಮ್ಗೆ ನ್ಯಾನೋ ಇದೆ, 2015 ಮ್ಯಾನುಫ್ಯಾಕ್ಚರ್, 16 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, 36,000 ಓಡಿದೆ. ಇದು ನ್ಯಾನೋ ಟ್ವಿಸ್ಟ್ XM. ಇದು ಇದರಲ್ಲಿ ಟ್ವಿಸ್ಟ್ ಅಲ್ಲಿ 2 ವೇರಿಯಂಟ್ ಬರುತ್ತೆ, XT, XM. ಇದು ಬಂದು XM. ಜಸ್ಟ್ 36,000 ನೋಡಿರೋದು, ಸೆಕೆಂಡ್ ಓನರ್. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೇರಿಂಗ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಲೆದರ್ ಅಪಲ್ಸರಿ ಬರುತ್ತೆ. ಮೈಲೇಜ್ ಕೂಡ ಆರಾಮಾಗಿ ಸಿಟಿಯಲ್ಲಿ 18 ಬರುತ್ತೆ, ಹೈವೇಲಿ ನಿಮ್ಗೆ 22 ವರೆಗೂ ಬರುತ್ತೆ. ಪವರ್ ವಿಂಡೋ ಬರಲ್ಲ ಇದರಲ್ಲಿ? ಪವರ್ ವಿಂಡೋಸ್ ಬರೋದಿಲ್ಲ. ಓಕೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ ಒಂದು 80% 4 ಟೈರ್ ಕೂಡ ಸಿಗುತ್ತೆ. ನ್ಯಾನೋ ಟ್ವಿಸ್ಟ್ XM ವೇರಿಯಂಟ್. ಇದಕ್ಕೆ ಲೋನ್ ಆಗುತ್ತಾ? ಆಗುತ್ತೆ ಸರ್, ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀರಾ? ಓಕೆ. ಸೊ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 2,30,000 ಹೇಳ್ತಾ ಇದ್ದೀನಿ. ಫೈನಲ್ ಟು ಫೈನಲ್ ರೌಂಡ್ ಫಿಗರ್ ಗೆ ಕೊಡ್ತೀನಿ ಸರ್. 2 lakhs ಗೆ ಕೊಡ್ತೀನಿ. 2 lakhs ಕೊಡ್ತೀರಾ? ಲಾಯರ್ ಯೂಸ್ ಮಾಡಿರೋ ಗಾಡಿ. ಹೌದು. ಓಕೆ ಸರ್. ನೆಕ್ಸ್ಟ್ ಗಾಡಿ ಹಾಗೆ ಮತ್ತೆ ಒಂದು ಸಿಲ್ವರ್ ಕಲರ್ ಇಯಾನ್ ಇರುತ್ತೆ, ಬ್ಲೂ ಡ್ರೈವ್ ಗ್ಯಾಸ್ ಗಾಡಿ. ಇದು ಸರ್ ಇದು ಬಂದು ನಿಮ್ಗೆ 2012 ಮ್ಯಾನುಫ್ಯಾಕ್ಚರ್, 13 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ಪೆಟ್ರೋಲ್ ಪ್ಲಸ್ LPG. ಪೆಟ್ರೋಲ್ LPG ಎರಡು ಸಿಗುತ್ತೆ. ಕಂಪನಿಯಿಂದಾನೇ ಬರುತ್ತೆ LPG. ವೆಲ್ ಮೇಂಟೈನ್ ಆಗಿದೆ, ಸೆಕೆಂಡ್ ಓನರ್, 80,000 ಚೇಂಜ್ ಓಡಿದೆ. ಯಾವುದೇ ತರ ನಿಮ್ಗೆ ಮೇಜರ್ ಆಕ್ಸಿಡೆಂಟ್ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ. ಅದು ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು, ತಾವು ನೋಡಬಹುದು. ನಿಮ್ಗೆ ರೀಫಾಬಿಂಗ್ ಕೂಡ ಆಗಿಲ್ಲ. ಓಕೆ. ಒರಿಜಿನಲ್ ಪೇಂಟ್ ಅಲ್ಲೇ ಇದೆ. ಇದರಲ್ಲಿ ಫೀಚರ್ಸ್ ಕೂಡ ತಾವು ನೋಡಬಹುದು. ಇಂಟೀರಿಯರ್ ತುಂಬಾ ನೀಟ್ ಇದೆ. ಇದರಲ್ಲಿ ನಿಮ್ಗೆ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ. ಪ್ಲಸ್ ಇದ್ರದ್ದು ಮೈಲೇಜ್ ಬಂದು ನಿಮ್ಗೆ ಒಂದು 15-16 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ಅಪ್ ಟು ನಿಮ್ಗೆ 18-20 ವರೆಗೂ ಬರುತ್ತೆ. ಬಟ್ ನೀವು LPG ಅಲ್ಲಿ ಓಡಿಸಿದ್ರೆ ನಿಮ್ಗೆ ಸಿಟಿ ಒಳಗಡೆ 25 ಮೈಲೇಜ್ ಬರುತ್ತೆ. ಹೈವೇಲಿ ನಿಮ್ಗೆ ಅರೌಂಡ್ 28 ವರೆಗೂ ಬರುತ್ತೆ. ಓಕೆ. ಏನ್ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? ಇದರದ್ದು ಪ್ರೈಸ್ ಬಂದು ನಿಮ್ಗೆ 2,45,000 ಕೋಟಿಂಗ್. ಫೈನಲ್ ಅಂದ್ರೆ ಒಂದು 2,15,000, 7,15,000ಗೆ ಕೊಡ್ತೀನಿ. ಇದಕ್ಕೆ ಲೋನ್ ಆಗುತ್ತಾ? ಆಗುತ್ತೆ ಸರ್, ಆರಾಮಾಗಿ ಒಂದು 70,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಹಾಗೆ ನಿಮ್ಮ ಹತ್ರ ಮತ್ತೆ ಒಂದು ಇಯಾನ್ ಇರುತ್ತೆ ಸರ್. ಇದು ಬಂದು ನಿಮ್ಗೆ 2012 ಮಾಡಲು, 4th ಓನರ್ ಗಾಡಿ. ಸರ್ ಏನಕ್ಕೆ ಕೊಡ್ತಾ ಇಲ್ಲ? ನೀನು ಓನ್ ಯೂಸ್ ಇಟ್ಕೊಂಡಿದ್ದಾರೆ ಹೆಂಗೆ ಸರ್? ಆತರ ಅಲ್ಲ ಸರ್, ಇದು ಮೋಸ್ಟ್ಲಿ ಕಲಿಯೋರಿಗೆ ಬಂದು ಅವ್ರು ತಗೊಂಡೋಗ್ಬಿಟ್ರೆ ಅವ್ರಿಗೆ ಅಡ್ವಾಂಟೇಜ್. ಯಾಕೆಂದ್ರೆ ಒಂದು 2 years ಅವ್ರು ಯೂಸ್ ಮಾಡ್ಬಿಟ್ಟು ಕೊಟ್ಬಿಟ್ರೆ 1.5 ಲಕ್ಷ ನಾವೇ ರಿಟರ್ನ್ ತಗೊಂಡ್ಬಿಡ್ತೀವಿ.
ಓಕೆ, ಈಗ ಹೇಳ್ತಾ ಇರೋದ್ ಪ್ರೈಸ್ ಏನಿದೆ? ಇದ್ರದ್ದು ಪ್ರೈಸ್ ಬಂದು 2,15,000 ಫೈನಲ್ ಅಂದ್ರೆ 7 ಲಕ್ಷಕ್ಕೆ ಕೊಡ್ತೀನಿ. ಇದರಲ್ಲೂ ಕೂಡ ನಿಮಗೆ ಫೀಚರ್ಸ್ AC ಪವರ್ ಸ್ಟೇರಿಂಗ್, ಮುಂದೆ 2 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಲೆದರ್ ಅಪಲ್ಸರಿ ಎಲ್ಲ ಇದೆ. ಜಸ್ಟ್ ಏನಂದ್ರೆ 4th ಓನರ್ ಅಷ್ಟೇ. ಆರಾಮಾಗಿ ಗಾಡಿ ತಗೊಳ್ಳಿ, ಒಂದು 1 year 2 year ಯೂಸ್ ಮಾಡಿ, 1.5 ನಾನೇ ರಿಟರ್ನ್ ತಗೊಂತೀನಿ ಸರ್. ಓಕೆ ಫೈನ್. ಪಕ್ಕದಲ್ಲಿ ಮತ್ತೆ ಫೋರ್ಡ್ ಫಿಗೋ i20 ನಾ ಇದು? i20 i20 ಓಕೆ. 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಲೆಸ್ ಡ್ರಿವನ್. ನಿಮ್ಗೆ MP ರಿಜಿಸ್ಟ್ರೇಷನ್, ಬಟ್ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ, ನಂಬರ್ ಅಪ್ಲೈ ಆಗಿದೆ, ನಿಮ್ಗೆ ಹೊಸ ನಂಬರ್ ಸಮೇತ ಬರುತ್ತೆ. ಮ್ಯಾಗ್ನಾ ಇದು. ಮ್ಯಾಗ್ನಾ ಪೆಟ್ರೋಲ್ ಗಾಡಿ? ಹೌದು, ಪೆಟ್ರೋಲ್ ಗಾಡಿ. ಓಕೆ, ಎಷ್ಟು ಹೊಡಿದೆ ಅಂದ್ರಿ ಸರ್? ಇದು ನಿಮ್ಗೆ 54,000 ಏನೋ ಓಡಿದೆ. 54,000 ರೆಕಾರ್ಡೆಡ್ ಸರ್ವಿಸ್. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಕೂಡ ಇದೆ, ಜೊತೆಗೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಗಾಡಿ ಮಾತ್ರ ಬಹಳ ನೀಟ್ ಆಗಿದೆ. AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ಫ್ಯಾಕ್ಟ್ರಿ ಫಿಟ್ ನಿಮ್ಗೆ ಶೋರೂಮ್ ಸೀಟ್ ಕವರ್ಸ್ ಎಲ್ಲ ಇರುತ್ತೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ವೆಲ್ ಮೇಂಟೈನ್ಡ್ ಆಗಿದೆ. ಓಕೆ, ಮೈಲೇಜ್ ಎಷ್ಟು ಪಡಿಬಹುದು ಸರ್ ಇದರಲ್ಲಿ? ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಕೂಡ ಇದು ನಿಮ್ಗೆ ಆಲ್ಮೋಸ್ಟ್ ಒಂದು 13 ಬರುತ್ತೆ. ಸಿಟಿಯಲ್ಲಿ ಹೈವೇಲಿ 15 ವರೆಗೂ ಬರುತ್ತೆ. ಓಕೆ, ಏನ್ ಪ್ರೈಸ್? ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ, ಜಾಸ್ತಿ ಬರುತ್ತೆ ಸಾಫ್ಟ್ ಯೂಸ್ ಮಾಡಿದ್ರೆ. ಸರ್ ಏನ್ ಪ್ರೈಸ್ ಏನಿದೆ ಇದ್ರದ್ದು? ಪ್ರೈಸ್ ಬಂದು ನಿಮ್ಗೆ 3,25,000 ಕೋಟಿಂಗ್, ಫೈನಲ್ ಟು ಫೈನಲ್ ಅಂದ್ರೆ 3,10,000 ಕೊಡ್ತೀನಿ ಸರ್. ನಿಮ್ ಚಾನೆಲ್ ಇಂದ ಬರ್ಲಿ ಸರ್, 3,00,000 ಕೊಡ್ತೀನಿ. ಓಕೆ, 3,00,000 ಫೈನಲ್. ಹಾಗೆ ಒಂದು i10 ಕೂಡ ಇರುತ್ತೆ, DL ರಿಜಿಸ್ಟರ್ಡ್. ಇದು ಸರ್? ಸರ್ ಇದು ಬಂದು ನಿಮ್ಗೆ 2011 ಮಾಡೆಲ್. ಇದು ಕೂಡ ನಿಮ್ಗೆ ಸಿಂಗಲ್ ಓನರ್, 50 ಚಿಲ್ಲರೆ ಓಡಿರೋದು. ಹಾ, 58,000 ಓಡಿದೆ. ಎಲ್ಲ ಲೆಸ್ ಡ್ರಿವನ್ ಈ ಸತಿ ಗಾಡಿಗಳು ತಗೊಂಡ್ ಬಂದಿರೋದು. ಎಲ್ಲ ಬೇಕಾದ್ರೆ ಕಂಪನಿಗೆ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ಮೀಟರ್ 100% ಜಿನಿನ್ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಆಲ್ಮೋಸ್ಟ್ ಇರೋ ಎಲ್ಲಾ ಗಾಡಿ ಕಮ್ಮಿ ಸಿಂಗಲ್ ಓನರ್ ಗಾಡಿಗಳು, ಸೆಕೆಂಡ್ ಓನರ್ ಗಾಡಿಗಳು. ಸಿಂಗಲ್ ಓನರ್ ಆಲ್ಮೋಸ್ಟ್ 70% ಗಾಡಿಗಳಿದೆ ನಮ್ಮ ಹತ್ರ. ಸೆಕೆಂಡ್ ಓನರ್ ಒಂದು 30% ಇದೆ. ಎಲ್ಲ 100% ರೆಕಾರ್ಡೆಡ್ ಸರ್ವಿಸ್ ಇರೋದು. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದೀರಾ ಈಗ ಇದು? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 3 ಲಕ್ಷ ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ ಒಂದು 2,75,000 ಕೊಡ್ತೀನಿ. 11 ಮಾಡೆಲ್ ಸಿಂಗಲ್ ಓನರ್ ಗಾಡಿ ವಿತ್ ಕರ್ನಾಟಕ ನಂಬರ್, ವಿತ್ ಕರ್ನಾಟಕ ರಿಜಿಸ್ಟರ್ ಸಮೇತ. ಓಕೆ, ಪಕ್ಕದಲ್ಲಿ ಹಾಗೆ ಒಂದು ಸ್ವಿಫ್ಟ್ ಕೂಡ ಇರುತ್ತೆ, ಗ್ರೇ ಕಲರ್. ತುಂಬಾ ಜನ ಕೇಳ್ತಾ ಇರ್ತಾರೆ ಸ್ವಿಫ್ಟ್ ಬೇಕು ಅಂತ. ಸರ್ ಶಿಫ್ಟ್ ಅಲ್ಲೂ ನನ್ನ ಹತ್ರ 3 ಇದೆ ಸರ್. ಓಕೆ, ಇದು ಬಂದು ನಿಮ್ಗೆ 2015 ಮಾಡೆಲ್ ಸಿಂಗಲ್ ಓನರ್ LDI ಗಾಡಿ. ವೆಲ್ ಮೇಂಟೈನ್ಡ್ ಆಗಿದೆ, ಯಾವ್ದೇ ತರ ನಿಮ್ಗೆ ಪ್ರಾಬ್ಲಮ್ ಇಲ್ಲ. 90,000 ಓಡಿದೆ, ಕಂಪನಿ ರೆಕಾರ್ಡೆಡ್ ಇರೋದು. 2015 ಮಾಡೆಲ್ ಸಿಂಗಲ್ ಓನರ್ LDI. ಓಕೆ, ಮೈಲೇಜ್ ಕೂಡ ಆರಾಮಾಗಿ ನಿಮ್ಗೆ ಅಪ್ ಟು 18 ವರೆಗೂ ಬರುತ್ತೆ. ಸಿಟಿಯಲ್ಲಿ ಹೈವೇಲಿ ನಿಮ್ಗೆ 22 ವರೆಗೂ ಬರುತ್ತೆ. ಓಕೆ, ಪವರ್ ವಿಂಡೋಸ್ ಇದೆಯಾ ಸರ್ ಇದರಲ್ಲಿ? ಈಗ AC ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್, ಕಂಪನಿದು ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪಲ್ಸರಿ, ಸೆಂಟ್ರಲ್ ಲಾಕಿಂಗ್. VDI LDI ನಿಮ್ಗೆ ಜಾಸ್ತಿ ಏನ್ ಡಿಫ್ರೆನ್ಸ್ ಇಲ್ಲ. ಬರೀ ನಿಮ್ಗೆ ಹಿಂದೆ 2 ಪವರ್ ವಿಂಡೋಸ್ ಬರೋದಿಲ್ಲ LDI ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಕಂಪನಿ ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಅಪಲ್ಸರಿ ಇದೆ, AC ಪವರ್ ಸ್ಟೇರಿಂಗ್, ಮುಂದೆ 2 ಪವರ್ ವಿಂಡೋಸ್ ಬರುತ್ತೆ. ಓಕೆ, ಡೀಸೆಲ್ ಅಲ್ವಾ ಇದು? ಡೀಸೆಲ್. ಓಕೆ, ಎಷ್ಟು ಹೊಡಿದೆ ಅಂತ ಹೇಳಿದ್ದು? 90,000 ಓಡಿದೆ. 90,000 ರೆಕಾರ್ಡೆಡ್ ಕಿಲೋಮೀಟರ್ಸ್. ಹೌದು. ಓಕೆ, ಏನ್ ಪ್ರೈಸ್ ಆಗ್ಬೋದು ಸರ್ ಫೈನಲ್? ಸರ್ ಇದ್ರದ್ದು 575 ಕೋಟಿಂಗ್, ಫೈನಲ್ ಟು ಫೈನಲ್ ಅಂದ್ರೆ ಒಂದು 5,25,000 ಮಾಡ್ಕೊಡ್ತೀನಿ. 75,000 ತಗೊಂಡ್ ಬನ್ನಿ, ಗಾಡಿ ತಗೊಂಡಿಗೆ 4.5 ಲಕ್ಷ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಬರೀ 75,000 ರೂಪಾಯಿ ಕ್ಯಾಶ್ ತಂದ್ರೆ ಸಾಕು. ಸಾಕು. ಓಕೆ, ಪಕ್ಕದಲ್ಲಿ ಒಂದು ಎಲೆಕ್ಟ್ರಿಕ್ ರೇವಾ ಕಾರ್ ಇರುತ್ತೆ, 2 ಡೋರ್ಸ್ ಗಾಡಿ. ಇದು ಸರ್? ಸರ್ ಇದು ಬಂದು ನಿಮ್ಗೆ 2015 ಮಾಡೆಲ್ ಸೆಕೆಂಡ್ ಓನರ್. ಇದು ನಿಮ್ಗೆ 68,000 ಏನೋ ಓಡಿದೆ. 68? ಹೌದು. 68,000 ಕಿಲೋಮೀಟರ್. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದೀರಾ? ಮತ್ತೆ ಇದಕ್ಕೂ ಕೂಡ ಲೋನ್ ಆಗುತ್ತಾ? ಇಲ್ಲ ಸರ್, ಎಲೆಕ್ಟ್ರಿಕ್ ವೆಹಿಕಲ್ ಗೆ ಲೋನ್ ಆಗಲ್ಲ. ಬಟ್ ಬಜೆಟ್ ಫ್ರೆಂಡ್ಲಿ ವೆಹಿಕಲ್, ಪೆಟ್ರೋಲ್ ಹಾಕಂಗೆ ಇಲ್ಲ. ಆಲ್ಮೋಸ್ಟ್ ನಿಮ್ಗೆ ಒಂದು ಡೈಲಿ 300 rupees ಪೆಟ್ರೋಲ್ ಹಾಕ್ಬೇಕು ಅಂದ್ರೇನು ತಿಂಗಳಿಗೆ ಒಂದು 9,000 ರೂಪಾಯಿ ಸೇವಿಂಗ್ ಆಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಒಂದ್ ಚಾರ್ಜ್ಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಹೋಗುತ್ತೆ. ಒಂದ್ ಚಾರ್ಜ್ಗೆ 100 ಕಿಲೋಮೀಟರ್ಸ್ ಹೋಗುತ್ತೆ. ಇದ್ರದ್ದು ಪ್ರೈಸ್ ಬಂದು 245 ಕೋಟಿಂಗ್, ಫೈನಲ್ ಟು ಫೈನಲ್ ಅಂದ್ರೆ 7,20,000 ಕೊಡ್ತೀನಿ. 7,20,000 ರೂಪಾಯಿಗೆ ಎಲೆಕ್ಟ್ರಿಕ್ ಕಾರ್ ಸಿಗುತ್ತೆ. ಹಾಗೆ ಸರ್, ಜೊತೆಗೆ ನಿಮ್ಮ ಹತ್ರ ಒಂದು ರೆನಾಲ್ಟ್ ಡಸ್ಟರ್. ತುಂಬಾ ಜನ ಕೇಳ್ತಾ ಇರ್ತಾರೆ ಡಸ್ಟರ್ ಗಾಡಿ ಬೇಕಂತ. ತುಂಬಾ ಡಿಮ್ಯಾಂಡಿಂಗ್ ವೆಹಿಕಲ್ ಇದು. ಪ್ರೆಸೆಂಟ್ ಸೋಲ್ಡ್ ಆಗಿದೆ. ಇದರಲ್ಲಿ ನನ್ನ ಹತ್ರ ವೈಟ್ ಕಲರ್ ಇದೆ, ಅದ್ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ನೋಡಿ. ಓಕೆ ಸರ್, ನೆಕ್ಸ್ಟ್ ಗಾಡಿ ಹಾಗಿದ್ರೆ ನೆಕ್ಸ್ಟ್ ಗಾಡಿ ಯಾವುದು? i20 ಇದೆ ಸರ್. ಇನ್ನೊಂದು i20 ಸಿಲ್ವರ್ ಕಲರ್ ಅಲ್ಲಿ, 2011 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್, ಮ್ಯಾಗ್ನಾ. ಮ್ಯಾಗ್ನಾ ವೇರಿಯಂಟ್. ಹೌದು, ಸಿಂಗಲ್ ಓನರ್, 51,000 ಓಡಿರೋದು ಗಾಡಿ. ತಾವು ನೋಡಬಹುದು, ಯಾವ್ದೇ ತರ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ಡ್ ಆಗಿದೆ. 51,000 ರೆಕಾರ್ಡೆಡ್ ಓಡಿರೋದು, ಪೆಟ್ರೋಲ್ ವೇರಿಯಂಟ್. ಇದು ಕೂಡ ನಿಮ್ಗೆ ಸಿಟಿಯಲ್ಲಿ ಒಂದು 13 ಬರುತ್ತೆ, ಹೈವೇಲಿ ಒಂದು 15-16 ವರೆಗೂ ಬರುತ್ತೆ. ಇಂಟೀರಿಯರ್ ಕೂಡ ತಾವು ನೋಡಬಹುದು, ಒರಿಜಿನಾಲಿಟಿ ಇದೆ. ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಡ್ಯುಯಲ್ ಕೀಸ್ ಇದೆ. ಓಕೆ, ಹೌದು. ಟೈರ್ ಕಂಡೀಷನ್ ಅಪ್ ಟು ನಿಮ್ಗೆ 90% ವರೆಗೂ ಇದೆ. 90% ಟೈರ್ ಕಂಡೀಷನ್ ತಾವು ನೋಡಬಹುದು, 90% ವರೆಗೂ ಇದೆ. i20 ಮ್ಯಾಗ್ನಾ ವೇರಿಯಂಟ್. ಹೌದು, ಬೆಂಗಳೂರು ರಿಜಿಸ್ಟರ್ಡ್ ಕರ್ನಾಟಕ ಗಾಡಿ ಇರುತ್ತೆ. ಪ್ರೈಸ್ ಏನಂದ್ರೆ ಇದರದ್ದು ಪ್ರೈಸ್ ಬಂದು ನಿಮ್ಗೆ 3,55,000 ಸಿಂಗಲ್ ಓನರ್, ಲೆಸ್ ಡ್ರಿವನ್ ವೆಹಿಕಲ್. ಫೈನಲ್ ಅಂದ್ರೆ ಒಂದು 3,35,000 ಕೊಡ್ತೀನಿ. 3,35,000 ಫೈನಲ್ ಟು ಫೈನಲ್ ಕೊಡ್ತೀರಾ? ಓಕೆ ಸರ್, ಹಾಗೆ ಪಕ್ಕದಲ್ಲಿ ನಿಮ್ಮ ಹತ್ರ ಮತ್ತೆ ಒಂದು ಸ್ವಿಫ್ಟ್ VXi ಸಿಗ್ತಾ ಇದೆ. ಇದು ಸರ್? ಸರ್ ಇದು ಬಂದು ನಿಮ್ಗೆ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ.
ಪೆಟ್ರೋಲ್ VXi 53,000 ಓಡಿದೆ. ಇದು ಕೂಡ ನಿಮ್ಗೆ ರೆಕಾರ್ಡೆಡ್ ಗಾಡಿ ನಂಬರ್ ಕೊಡಿ, ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಿಗ್ಬಿಡುತ್ತೆ. ಏನ್ ಮಾಡಲ್ ಅಂದ್ರೆ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್. 10 ಸಿಂಗಲ್ ಓನರ್. ಓಕೆ, ಎಷ್ಟು ಓಡಿರೋದು? 53,000 ಓಡಿದೆ. 53, 53,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ರೆಡ್ ಕಲರ್ ಸ್ವಿಫ್ಟ್ ಕೇಳೋರಿಗೆ ಈ ಗಾಡಿ ನನ್ನ ಪ್ರಕಾರ ಬಹಳ ನೀಟ್ ಆಗಿದೆ. ಟೈರ್ ಕಂಡೀಷನ್ ಒಂಚೂರು ನಿಮ್ಗೆ ಕಡಿಮೆ ಇರುತ್ತೆ, ಬಟ್ ಮಿಕ್ಕಿದ ಕಾರ್ ಎಲ್ಲ ಎಕ್ಸಲೆಂಟ್ ಕಂಡೀಷನ್. ಪೆಟ್ರೋಲ್ ಗಾಡಿ ಅಂತ ಹೇಳಿದ್ರೆ ನಿಮ್ಗೆ ಟೆನ್ಷನ್ ಫ್ರೀ ಆಗಿ ತಗೋಬಹುದು. ಸೊ ಜೊತೆಗೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಹಾಗೆ ನೋಡ್ತಾ ಇರಿ, ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಅಲ್ಲಿ ಕಾಣ್ತಾ ಇದೆ. ನೀವೇನಾರ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು MS ಕಾರ್ ವರ್ಲ್ಡ್ ನಿಮ್ಗೆ ಇವ್ರ ಹತ್ರ ಈ ಗಾಡಿ ಸ್ಟಾಕ್ ಅಲ್ಲಿ ಇರುತ್ತೆ. ಒಂದ್ಸರಿ ಬನ್ನಿ, ಸ್ಟಾಕ್ ಚೆಕ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ನೋಡಿ. ಇವ್ರು ಕೊಡ್ತಾ ಇರೋದು ನಿಮ್ಗೆ ಪ್ರೈಸಸ್ ಕೂಡ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಒಳ್ಳೆ ಗಾಡಿಗಳು ಸಿಗ್ತಾ ಇದೆ. ಈ ಜಾನ್ವರಿ ಆಗಕ್ ಮುಂಚೆನೆ ಈ ಗಾಡಿ ತಗೊಂಡ್ರೆ ನಿಮ್ಗೆ ಸ್ವಲ್ಪ ಕೆಲವು ಬೆನಿಫಿಟ್ಸ್ ಇದೆ. ನಿಮ್ಗೆ ಅದು ಶೋರೂಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಏನ್ ರೇಟ್ ಇದು? ಸರ್ ಇದ್ರದ್ದು ಬಂದು 3,45,000 ಕೋಟಿಂಗ್. ಫೈನಲ್ ಟು ಫೈನಲ್ ಅಂದ್ರೆ 3,20,000ಗೆ ಕೊಡ್ತೀನಿ. ಶಿಫ್ಟ್ ಸುಮಾರು ನೋಡಿರ್ತೀರಾ, 3ನೇ ಓನರ್, 4ನೇ ಓನರ್, 5ನೇ ಓನರ್ ಗಾಡಿ. ಸಿಂಗಲ್ ಓನರ್, ಕಮ್ಮಿ ಓಡಿದೆ, 100% ಜಿನಿನ್ ಮೀಟ್ರು. ಬೇಕಾದ್ರೆ ಕಂಪನಿಯಲ್ಲಿ ಚೆಕ್ ಮಾಡಿಸಬಹುದು. 3,20,000ಗೆ ಫೈನಲ್ ಟು ಫೈನಲ್ ಕೊಡ್ತೀನಿ. ಸಿಂಗಲ್ ಓನರ್, ಕಮ್ಮಿ ಓಡಿರೋದು ಗಾಡಿ. ಲೋನ್ ಆಗುತ್ತಾ ಸರ್ ಇದಕ್ಕೆ? ಇಲ್ಲ ಸರ್, ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ. ಓಕೆ ಸರ್, ಪ್ರೈವೇಟ್ ಬೇಕಾದ್ರೆ ಮಾಡಿಸ್ಕೊಡೋಣ. 1-1.5 ಲಕ್ಷ ಬೇಕಾದ್ರೆ ಪ್ರೈವೇಟ್ ಅಲ್ಲಿ ಮಾಡಿಸ್ಕೊಡೋಣ. ಪ್ರೈವೇಟ್ ಲೋನ್ ಬೇಕಲ್ಲ ಮಾಡಿಸ್ಕೊಡ್ತೀರಾ ಸರ್? ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಬಂದು ವರ್ನಾ ಇದೆ. 2008 ಮಾಡಲು, 1.6 ಲೀಟರ್ ಇಂಜಿನ್, ಡೀಸೆಲ್, ಪೆಟ್ರೋಲ್ ಇದಾ? ಹೌದು, ಪೆಟ್ರೋಲ್ VT. ಓಕೆ, ಅದು ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಕಂಪನಿ ಅಲೈ ವೀಲ್ಸ್ ಬರುತ್ತೆ. ಗಾಡಿ ಕಂಡೀಷನ್ ಮಾಡುವುದು ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಅದು ಬಂಪರ್ಸ್ ಅಲ್ಲಿ, ನಿಮ್ಗೆ ಬೇರೆ ಬಾಡಿ ಲೈನ್ ಅಲ್ಲಿ ಯಾವುದೇ ತರ ಸ್ಕ್ರಾಚಸ್ ಇಲ್ಲ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಇದೆ, ಟಚ್ ಸಿಸ್ಟಮ್, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಅಲೈ ವೀಲ್ಸ್ ಇದೆ, ಡಿಫಾಗರ್ ಕೂಡ ಬರುತ್ತೆ ಇದರಲ್ಲಿ. ಓಕೆ ಸರ್, ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಪೆಟ್ರೋಲ್ ಸಿಟಿ ಒಳಗಡೆ ನಿಮ್ಗೆ ಒಂದು 12 ವರೆಗೂ ಬರುತ್ತೆ. ಹೈವೇಲಿ ನಿಮ್ಗೆ ಅಪ್ ಟು 14-15 ವರೆಗೂ ಬರುತ್ತೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ಬಂಪರ್ ಅಲ್ಲಿ ನಿಮ್ಗೆ ಸ್ಕ್ರಾಚಸ್ ಇರುತ್ತೆ. ಈ ಬಂಪರ್ ಒಂದು ನೀವು ಪೇಂಟ್ ಮಾಡಿಸ್ಕೋಬೇಕಾಗ್ತದೆ. ಮಿಕ್ಕಿದ ಗಾಡಿ ಎಲ್ಲ ತುಂಬಾನೇ ನೀಟ್ ಕಂಡೀಷನ್ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದು ಅಂತ ಇದೆ. ಅದು ಬಿಟ್ರೆ ನಿಮ್ಗೆ ಗಾಡಿ ಆಕ್ಸಿಡೆಂಟ್ ಫ್ರೀ, ತುಂಬಾನೇ ನೀಟ್ ಆಗಿದೆ ಗಾಡಿ. ಸ್ವಲ್ಪ ಸಣ್ಣ ಪುಟ್ಟ ದುಡ್ಡು ಖರ್ಚು ಮಾಡ್ಕೊಳ್ಳಿ, ಗಾಡಿ ಮಾತ್ರ ತುಂಬಾನೇ ನೀಟ್ ಆಗಿರುತ್ತೆ. ಇಂಜಿನ್, ಸಸ್ಪೆನ್ಷನ್, ಕ್ಲಚ್, ಗೇರ್ ಬಾಕ್ಸ್ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ₹1 ನೀವು ಮುಟ್ಟಂಗೆ ಇಲ್ಲ ಗಾಡಿಗೆ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 2,45,000 ಕೋಟಿಂಗ್. ಒಂದು ಫೈನಲ್ ಅಂದ್ರೆ 7,15,000ಗೆ ಕೊಡ್ತೀನಿ. 2,15,000ಗೆ ಕೊಡ್ತೀನಿ. ಇದಕ್ಕೆ ಇಲ್ಲ, ಇದಕ್ಕೆ ಲೋನ್ ಮಾಡೆಲ್ ಯಾವ್ದು ಗಾಡಿಗೆ ಇಲ್ಲ. 11 ಮೇಲೆ ಇರಬೇಕು, ಅವಾಗಲೇ ಲೋನ್ ಆಗೋದು. ಓಕೆ ಸರ್, ಹಾಗೆ ನಿಮ್ಮ ಹತ್ರ ಒಂದು ಮಹೀಂದ್ರಾ ಲೋಗನ್ ಇರುತ್ತೆ. ಇದು ಸರ್ ಇದು ಬಂದು ನಿಮ್ಗೆ 2007 ಮಾಡಲು. ಇವಾಗ ನಾವು ಮೋಸ್ಟ್ಲಿ ಎಲ್ಲ ಮಾಡೆಲ್ ಗಾಡಿಗಳು ತಗೊಂಡ್ ಬರ್ತಾ ಇರೋದು. ಸ್ವಲ್ಪ ಜನ ಕೇಳ್ತಾರೆ ನಮ್ಗೆ ಲೋ ಮಾಡೆಲ್ ಗಾಡಿ ಬೇಕು, ಯಾಕಂದ್ರೆ ಸುಮ್ನೆ ಮನೆ ಹತ್ರ ನಿಲ್ಸ್ಕೊಂಡ್ಬೇಕು, ನಮ್ಗೆ ಲೋನ್ ತಲೆನೋವು ಬೇಡ ಅಂತ ಹೇಳ್ಬಿಟ್ಟು. ಮನೆ ಯೂಸ್ಗೆ, ಒಂದು ಸಿಂಪಲ್ ಯೂಸ್ಗೆ, ಎಮರ್ಜೆನ್ಸಿ ಪರ್ಪಸ್ಗೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಲೋ ಮಾಡೆಲ್ ಗಾಡಿಗಳು 3-4 ತಗೊಂಡ್ ಬಂದಿದೀವಿ. ಇದು ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಏರ್ ಬ್ಯಾಗ್? ಹೌದು. ಎಲ್ಲಾರು ಸುಮಾರು ಜನ ಕೇಳ್ತಾರೆ 1.5 ಲಕ್ಷದಲ್ಲಿ ನಮ್ಗೆ ಜೆನ್ ಕೊಡಿ, ಸ್ಯಾಂಟ್ರೋ ಕೊಡಿ. ಆರಾಮಾಗಿ ಡಿಕ್ಕಿರೋ ಗಾಡಿ, ಏರ್ ಬ್ಯಾಗ್ ಇರೋ ಗಾಡಿ ತಗೊಂಡ್ ಹೋಗ್ಬೋದಲ್ಲ. ಹೌದು ಸರ್, ಆರಾಮಾಗಿ. ಪೆಟ್ರೋಲ್ ಅಲ್ವಾ ಇದು? ಹೌದು, ಪೆಟ್ರೋಲ್ ವೇರಿಯಂಟ್, 1.6 ಲೀಟರ್ ಇಂಜಿನ್. ಓಕೆ, ಸೊ ಜೊತೆಗೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ವೀಕ್ಷಕರೇ ನೋಡ್ತಾ ಇದ್ದೀರಾ, ಒಳ್ಳೆ ಲಕ್ಸುರಿ ಇಂಟೀರಿಯರ್ ಅಂತ ಕೂಡ ಹೇಳ್ಬೋದು. ಡ್ಯಾಶ್ ಬೋರ್ಡ್ ನೋಡ್ತಾ ಇದ್ದೀರಾ, ತುಂಬಾ ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ನಿಮ್ಗೆ ಲೋಗನ್ ಇಂಟೀರಿಯರ್ ಕೂಡ ಸಿಗುತ್ತೆ. ಒಳ್ಳೆ ಕಂಫರ್ಟೇಬಲ್. ಲಾಂಗ್ ಡ್ರೈವ್ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಕಂಫರ್ಟೇಬಲ್ ಗಾಡಿ ಇದು. ಸೊ ನೀವೇ ಬರುತ್ತಲ್ಲ, ದಯವಿಟ್ಟು ಬನ್ನಿ. ಗಾಡಿಗಳು ಮಾತ್ರ ಸೂಪರ್ ಕಂಡೀಷನ್ಸ್ ಅಲ್ಲಿ ಸಿಗುತ್ತೆ. ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇದು? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 1,75,000 ಕೋಟಿಂಗ್. ಫೈನಲ್ ಅಂದ್ರೆ 1.5ಗೆ ಕೊಡ್ತೀನಿ ಸರ್. ಮಾರುತಿ ಜೆನ್ 800 ಈ ಮಾಡೆಲ್ ತಗೊಂಡೋದ್ರೆ ಆ ಪ್ರೈಸ್ ಕೊಡಬೇಕು. 1,50,000 ಏರ್ ಬ್ಯಾಗ್ ಗಾಡಿ ಕೊಡ್ತೀನಿ. ಏರ್ ಬ್ಯಾಗು, ABS, ಆಮೇಲೆ ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ ಇದರಲ್ಲಿ. ಓಕೆ ಫೈನ್ ಸರ್. ನೆಕ್ಸ್ಟ್ ಗಾಡಿ ಸರ್, ಹಾಗೆ ಈಕೋ ಸ್ಪೋರ್ಟ್ಸ್ ಇದೆ. 2013 ಮಾಡೆಲ್, ಸೆಕೆಂಡ್ ಓನರ್, ವೆಲ್ ಮೇಂಟೈನ್ ಆಗಿದೆ, ಟೈಟಾನಿಯಂ. ಡೀಸೆಲ್ ಅಲ್ವಾ? ಹೌದು, ಡೀಸೆಲ್ HR ಗಾಡಿ. ಹೌದು, ವಿತ್ ನಂಬರ್. ನಿಮ್ಗೆ ನಂಬರ್ ಆಲ್ರೆಡಿ ಅಪ್ಲೈ ಆಗಿದೆ. ವೆಲ್ ಮೇಂಟೈನ್ ಆಗಿದೆ. ಮೈಲೇಜ್ ಕೂಡ ಆರಾಮಾಗಿ ನಿಮ್ಗೆ ಸಿಟಿ ಒಳಗಡೆ 16 to 17 ಬರುತ್ತೆ. ಹೈವೇಲಿ ನಿಮ್ಗೆ 20 ವರೆಗೂ ಬರುತ್ತೆ. ಓಕೆ, ಮೈಲೇಜ್ ಸೂಪರ್ ಆಗಿದೆ. ಎಷ್ಟು ಓಡಿದೆ ಅಂತ ಹೇಳಿದ್ರೆ? ಇದು ಬಂದು ನಿಮ್ಗೆ 89,000 ಏನೋ ಓಡಿದೆ ಸರ್. 89,000, 89,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಸೊ ಕಡಿಮೆ ಬಜೆಟ್ ಅಲ್ಲಿ ಹೈ ವ್ಯಾಲ್ಯೂ ಗಾಡಿ ತಗೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಇಂಟ್ರೆಸ್ಟೆಡ್ ವೆಹಿಕಲ್ಸ್ ತಗೋಬಿಟ್ರೆ ನೀವೇ ಬೆನಿಫಿಟ್ ಅಲ್ಲಿ ಇರ್ತೀರಾ. ಸೊ ಗಾಡಿ ನೋಡ್ತಾ ಇದ್ದೀರಾ, ಟಾಪ್ ಅಂಡ್ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್ ಇರುತ್ತೆ, ಫುಲ್ಲಿ ಲೋಡೆಡ್ ಗಾಡಿ. ಸರ್ ಏರ್ ಬ್ಯಾಗ್ಸ್ ಎಷ್ಟು ಬರೋದು ಇದರಲ್ಲಿ? ಸರ್ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ಸ್. ಹೌದು, 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಮಿರರ್ ಅಡ್ಜಸ್ಟೇಬಲ್, ಅಲೈ ವೀಲ್ಸ್, ABS ಎಲ್ಲ ಬಂದ್ಬಿಡುತ್ತೆ ಸರ್ ಇದರಲ್ಲಿ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 5,60,000 ಕೋಟಿಂಗ್. ಫೈನಲ್ ಟು ಫೈನಲ್ ಅಂದ್ರೆ ಒಂದು 5,25,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 4 ಲಕ್ಷ, 4.5 ಲಕ್ಷ ಲೋನ್ ಆಗ್ಬಿಡುತ್ತೆ, ಸಿವಿಲ್ ಚೆನ್ನಾಗಿದೆ. ಓಕೆ ಫೈನ್ ಸರ್. ನೆಕ್ಸ್ಟ್ ಗಾಡಿ ಹಾಗೆ
ಬಲೆನೋ ಇದೆ 2019 ಮಾಡೆಲ್ ಸೆಕೆಂಡ್ ಓನರ್ 74,000 ಓಡಿದೆ ಪೆಟ್ರೋಲ್ ವೇರಿಯಂಟ್ ಝೀಟಾ ಟಾಪ್ ಎಂಡ್. ಝೀಟಾ ವೇರಿಯಂಟ್ ಹೌದು. ಪೆಟ್ರೋಲ್ ಅಲ್ವಾ? ಹೌದು, ಝೀಟಾ ಟಾಪ್ ಎಂಡ್ ಅಂದ್ರೆ ಅದಕ್ಕಿಂತ ಟಾಪ್ ಎಂಡ್ ಬರುತ್ತೆ ಆಲ್ಫಾ, ಬಟ್ ಝೀಟಾನು ಒಂದು ಕೈಂಡ್ ಆಫ್ ನಿಮ್ಗೆ ಟಾಪ್ ಎಂಡ್. ಯಾಕಂದ್ರೆ ಝೀಟಾದಲ್ಲೂ ನಿಮ್ಗೆ ಆಲ್ಫಾದಲ್ಲಿ ಏನ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಮ್ಯೂಸಿಕ್ ಸಿಸ್ಟಮ್ ಡಿಫ್ರೆನ್ಸ್. ಇದರಲ್ಲಿ ಆಲ್ಫಾದು ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದೀವಿ. ಓಕೆ, 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದ್ರಲ್ಲಿ ನಿಮ್ಗೆ ಹೌದು, ಟೈರು ಕೂಡ ಸಿಗ್ತಾ ಇದೆ. ಗಾಡಿ ನೋಡ್ತಾ ಇದೀರಾ, ಬ್ರ್ಯಾಂಡ್ ನ್ಯೂ ಕಂಡೀಷನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. 74,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಗಾಡಿ ನೋಡ್ತಾ ಇದೀರಾ, ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ. ಜೊತೆಗೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಟ್ಬಿಡ್ತೀನಿ, ನೋಡ್ತಾನೆ ರೀ. ಇಂಟೀರಿಯರ್ ತುಂಬಾ ನೀಟ್ ಇದೆ, ತಾವು ನೋಡಬಹುದು. ಫೀಚರ್ಸ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS, ನಿಮ್ಗೆ ಕಂಪನಿದು ಟಚ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಪ್ಲಸ್ ನಿಮ್ಗೆ ಸ್ಟೇರಿಂಗ್ ಓನ್ ಕಂಟ್ರೋಲರ್ಸ್, ಲೆದರ್ ಅಪಲ್ಸರಿ, ಮಿರರ್ ಅಡ್ಜಸ್ಟೇಬಲ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬಂದ್ಬಿಡುತ್ತೆ ಇದ್ರಲ್ಲೂ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದು? ಸರ್ ಇದ್ರದ್ದು ಬಂದು ನಿಮ್ಗೆ 7,75,000 ಕೋಟಿಂಗ್. ಫೈನಲ್ ಟು ಫೈನಲ್ ಅಂದ್ರೆ ಒಂದು 7,25,000 ಗೆ ಕೊಡ್ತೀನಿ ಸರ್. 7,25,000 ಗೆ ಫೈನಲ್. ಸಿಬಿಲ್ ಚೆನ್ನಾಗಿದೆ, 1,25,500 ತಗೊಂಡ್ ಬನ್ನಿ, ಮಿಕ್ಕಿದ 6 ಲಕ್ಷ ನಾನು ಈಸಿ ಲೋನ್ ಮಾಡಿಸ್ಕೊಡ್ತೀನಿ. ಡಾಕ್ಯುಮೆಂಟೇಶನ್ ಜಾಸ್ತಿ ಇರಲ್ಲ, ಸಿಂಪಲ್ ಡಾಕ್ಯುಮೆಂಟೇಶನ್ ಇರುತ್ತೆ. ಓಕೆ ಸರ್, ಹಾಗೆ ನೆಕ್ಸ್ಟ್ ಒಂದು ಸಿಯಾಸ್ ಇರುತ್ತೆ, ಸಿಯಾಸ್ ಬಂದು 18 ಮಾಡಲ್ ಸೆಕೆಂಡ್ ಓನರ್. ಇದು ಕೂಡ ನಿಮ್ಗೆ 50 ಚೇಂಜ್ ಓಡಿದೆ, 59,000 ಓಡಿದೆ. ಓಕೆ, ಏನ್ ಮಾಡಲ್ ಏನಂದ್ರೆ 2018 ಮಾಡೆಲ್ ಸೆಕೆಂಡ್ ಓನರ್, ಆಲ್ಫಾ ಟಾಪ್ ಎಂಡ್, ಪ್ಲಸ್ ನಿಮ್ಗೆ ಪೆಟ್ರೋಲ್ ಹೈಬ್ರಿಡ್ ಇದು. ಓ, ಹೈಬ್ರಿಡ್ ಕೂಡ ಇದೆ. ಹೌದು, ಹೈಬ್ರಿಡ್ ಇದು, ಸ್ಮಾರ್ಟ್ ಹೈಬ್ರಿಡ್. ಓಕೆ, 2016 ಮಾಡಲ್. 2018 ಮಾಡೆಲ್, 18 ಮಾಡಲ್ ಆಲ್ಫಾ ವೇರಿಯಂಟ್ ಇದು, ವಿತ್ ಹೈಬ್ರಿಡ್ ಸಮೇತ ಇದು ಗಾಡಿ ಬರುತ್ತೆ. ಬ್ಲೂ ಕಲರ್ ಗಾಡಿ ನೋಡ್ತಾ ಇದ್ದೀರಾ, ತುಂಬಾನೇ ನೀಟ್ ಆಗಿದೆ. 59,000 ಕಿಲೋಮೀಟರ್ ಮಾತ್ರ ನಿಮ್ಗೆ ಈ ಗಾಡಿ ಕೂಡ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಓಡಿರುತ್ತೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಸೊ ಆಟೋಮೆಟಿಕ್ ಗಾಡಿ ಕೇಳೋರಿಗೆ ನನ್ನ ಪ್ರಕಾರ ಈ ಗಾಡಿ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಸೊ ದಯವಿಟ್ಟು MS ಕಾರ್ ವರ್ಲ್ಡ್ ಅಲ್ಲಿ ಒಂದ್ಸಾರಿ ವಿಸಿಟ್ ಮಾಡಿ, ಗಾಡಿಗಳೆಲ್ಲ ಹೇಗಿದೆ ಅಂತ ಚೆಕ್ ಮಾಡಿ, ಟೆಸ್ಟ್ ಡ್ರೈವ್ ತಗೊಳ್ಳಿ, ಗಾಡಿ ಓಡಿಸಿ. ಖಂಡಿತ ನಿಮ್ಗೆ ಗಾಡಿ ಅಂತೂ ಇಷ್ಟ ಹಾಗೆ ಆಗುತ್ತೆ. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಕಂಡೀಷನ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಓನ್ ಕಂಟ್ರೋಲರ್, ಕಂಪನಿದು ಇನ್ಬಿಲ್ಟ್ ಟಚ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಅಪಲ್ಸರಿ ಇದೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಇನ್ನೊಂದು ಡಿಫಾಗರ್ ಬರುತ್ತೆ, ಅಲೈ ವೀಲ್ಸ್ ಇದೆ, ಇದರಲ್ಲಿ ABS ಬರುತ್ತೆ, ಪ್ಲಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಮೈಲೇಜ್ ಕೂಡ ನಿಮ್ಗೆ ಸಿಟಿ ಒಳಗಡೆ ಸ್ಮಾರ್ಟ್ ಹೈಬ್ರಿಡ್ ಇದು. ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ ಅಪ್ ಟು 18 ವರೆಗೂ ಬರುತ್ತೆ, ಹೈವೇಲಿ ನಿಮ್ಗೆ ಅರೌಂಡ್ 24 ವರೆಗೂ ಬರುತ್ತೆ ಮೈಲೇಜ್. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 8,50,000 ಕೋಟಿಂಗ್. ಫೈನಲ್ ಟು ಫೈನಲ್ 8,20,000 ಗೆ ಕೊಡ್ತೀನಿ. 8,20,000 ಚಾನೆಲ್ ಇಂದ ಬರ್ಲಿ ಸರ್, 8 lakhs ಗೆ ಕೊಡ್ತೀನಿ ಸರ್. ಸರ್ ಲೋನ್ 1.5 ಇಂದ 7 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ, ಮಿಕ್ಕಿದ 6 ಲಕ್ಷ 6.5 ಲಕ್ಷ ಅವ್ರ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. 6 ರಿಂದ 6.5 ಲಕ್ಷ ನಿಮ್ಗೆ ಈಸಿ ಲೋನ್ ಮಾಡಿಸ್ಕೊಡ್ತೀನಿ ಮಾಡಿ ಕೊಡ್ತೀರಾ? ಓಕೆ, ಹಾಗೆ ನಿಮ್ಮ ಹತ್ರ ಮತ್ತೊಂದು ವರ್ನ್ ಆಫ್ ಫ್ಲೂಡಿಕ್ ಇರುತ್ತೆ ಸರ್ ಈ ಗಾಡಿ. ಸರ್ ಇದು ಬಂದು ನಿಮ್ಗೆ 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಆಪ್ಷನಲ್, SX ಆಪ್ಷನಲ್ ಇದು. ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ಬಾಡಿ ಲೈನ್ ಯಾವುದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಡೀಸೆಲ್, SX ಆಪ್ಷನಲ್ ಇದು. ಓಕೆ, ಎಷ್ಟು ಓಡಿದೆ ಇದು? ಸಿಂಗಲ್ ಓನರ್ 86,000 ಓಡಿದೆ ಸರ್. 86,000 ಸಿಂಗಲ್ ಓನರ್. ಸೊ ಇದನ್ನು ಕೂಡ ನಿಮ್ಗೆ ಡೀಸೆಲ್ ಅಲ್ಲಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಈ ಗಾಡಿ ಕೂಡ ನಿಮ್ಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಬಹಳ ನೀಟಾಗಿದೆ, ಸ್ಕ್ರಾಚಸ್ ಡೆಂಟ್ಸ್ ಇದು ಅದು ಏನಿಲ್ಲ. ಸೀಟ್ಸ್ ಅಲ್ಲಿ ನಿಮ್ಗೆ ಒಂದು ಮೈನರ್ ಡ್ಯಾಮೇಜ್ ಇರುತ್ತೆ, ಅದನ್ನು ಕೂಡ ನೀವು ರೆಡಿ ಮಾಡಿಸ್ಕೋಬಹುದು ಆರಾಮಾಗಿ. ಇದರಲ್ಲಿ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, 6 ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮೆರಾ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಅಲೈ ವೀಲ್ಸ್ ಇದೆ, ಟೈರ್ ಕಂಡೀಷನ್ ಅಪ್ ಟು ನಿಮ್ಗೆ 80% ವರೆಗೂ ಇದೆ. ಇದ್ರಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ 80% 4 ಟೈರು ಕೂಡ ಸಿಗ್ತಾ ಇದೆ. ವರ್ನ್ ಆಫ್ ಫ್ಲೂಡಿಕ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಸರ್ ಪ್ರೈಸ್? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 4,95,000 ಕೋಟಿಂಗ್. ಫೈನಲ್ ಟು ಫೈನಲ್ ಅಂದ್ರೆ ಒಂದು 4,65,000 ಕೊಡ್ತೀನಿ ಸರ್. 1,65,000 ತಗೊಂಡ್ ಬನ್ನಿ, ನಿಮ್ಗೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಈಕೋ ಸ್ಪೋರ್ಟ್ಸ್ ಇದೆ, 2016 ಮಾಡಲ್ ಸೆಕೆಂಡ್ ಓನರ್, ಟಾಪ್ ಅಂಡ್ ವೇರಿಯಂಟ್, 79,000 ಓಡಿದೆ, ವೆಲ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್, ಯೂಶಲಿ ಮೋಸ್ಟ್ಲಿ ನಿಮ್ಗೆ ಸಿಂಗಲ್ ಓನರ್ ಇದ್ದಿದ್ದು, DL ರಿಜಿಸ್ಟ್ರೇಷನ್, ಇದು ಡೈರೆಕ್ಟ್ ಓನರ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿಲ್ಲ, ಅದರಿಂದ ನಿಮ್ಗೆ ಸೆಕೆಂಡ್ ಓನರ್ ಆಗ್ಬಿಟ್ಟಿದೆ. ಬಟ್ ಡ್ರಿವನ್ ಎಲ್ಲ ನಿಮ್ಗೆ ಸಿಂಗಲ್ ಓನರ್, ವೆಲ್ ಮೇಂಟೈನ್ ಆಗಿದೆ. 16 ಮಾಡಲ್ ಸೆಕೆಂಡ್ ಓನರ್, RC ಕಾರ್ಡ್ ಏನ್ ಬರುತ್ತೆ ಅದು ಅಲ್ವಾ, ಸಿಂಗಲ್ ಓನರ್ ಓಡಿಸಿದ್ರೆ ಸಿಂಗಲ್ ಓನರ್ ಅಂತ ಹೇಳಕ್ ಆಗಲ್ಲ. ಪ್ರೆಸೆಂಟ್ ಸೆಕೆಂಡ್ ಓನರ್ ಆಗ್ಬಿಟ್ಟಿದೆ, 79,000 ನೋಡಿದೆ. ಆಪ್ಷನಲ್ ಇದರಲ್ಲಿ ನಿಮ್ಗೆ 4 ಏರ್ ಬ್ಯಾಗ್ಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 3 ಏರ್ ಬ್ಯಾಗ್ ಬರುತ್ತೆ, 4 ಏರ್ ಬ್ಯಾಗ್ಸ್. ಓಕೆ, ಇಂಟೀರಿಯರ್ ನೋಡಬಹುದು, ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ. AC ಪವರ್ ಸ್ಟೇರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ನಿಮ್ಗೆ ಲೆದರ್ ಅಪಲ್ಸರಿ ಬರುತ್ತೆ, ಸೆಂಟ್ರಲ್ ಲಾಕಿಂಗ್, ಪ್ಲಸ್ ನಿಮ್ಗೆ 4 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. 4 ಏರ್ ಬ್ಯಾಗ್ಸ್. ಹೌದು, ಮೈಲೇಜ್ ಕೂಡ ಆರಾಮಾಗಿ ನಿಮ್ಗೆ 17 ಪ್ಲಸ್ ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ ಒಂದು 20 ಬರುತ್ತೆ.
ಪ್ಲಸ್ ಆಫ್ ರೋಡ್ಗೆ ಬೆಸ್ಟ್ ವೆಹಿಕಲ್ ಅಂತಾನು ಹೇಳ್ಬೋದು. ಓಕೆ, 2 ವೀಲ್ ಡ್ರೈವ್ ಅಲ್ಲ ಸರ್ ಇದು? ಹೌದು ಸರ್. ಓಕೆ, ಈ ಪ್ರೈಸ್ ಈಗ ಸರ್ ಪ್ರೈಸ್ ಬಂದು ನಿಮಗೆ 6,50,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಅಂದ್ರೆ ಒಂದು 6,20,000ಗೆ ಕೊಡ್ತೀನಿ. 1,20,000 ತಗೊಂಡ್ ಬನ್ನಿ, 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ವಿತ್ ಕೆ ನಂಬರ್ ಸರ್. ವಿತ್ ಕರ್ನಾಟಕ ನಂಬರ್ ಆಲ್ರೆಡಿ ಅಪ್ಲೈ ಆಗಿದೆ, ಅದರಿಂದನೇ ನಿಮ್ಗೆ ನಂಬರ್ ಅಪ್ಲೈ ಆಗಿದೆ ಅಂತಾನೆ ನಿಮ್ಗೆ ಸೆಕೆಂಡ್ ಓನರ್ ಆಗಿರೋದು. ಓಕೆ ಫೈನ್. ಹಾಗೆ ಸರ್ ನೆಕ್ಸ್ಟ್ ಒಂದು ಸ್ಕೋಡಾ ಕೂಡ ಇರುತ್ತೆ. ಇದು ಸರ್ 2014 ಮಾಡಲ್ ಸೆಕೆಂಡ್ ಓನರ್ 81,000 ಓಡಿರೋದು. ಇದು ಕೂಡ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ, ರೆಕಾರ್ಡೆಡ್ ಸರ್ವಿಸ್, ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್. ಬಾಡಿ ಲೈನ್ ತಾವು ನೋಡಬಹುದು, ಯಾವ್ದೇ ತರ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ ಆಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಇದು ಕರ್ನಾಟಕ ಗಾಡಿ ಅಲ್ಲ ಇದು? ಹೌದು ಸರ್, ಪಕ್ಕಾ KA ವೆಹಿಕಲ್. ಓಕೆ, ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ 81,000 ಓಡಿದೆ, ರೆಕಾರ್ಡೆಡ್ ಸರ್ವಿಸ್. ಗಾಡಿ ನಂಬರ್ ಕೊಡಿ, ನಿಮ್ಗೆ ಲಾಸ್ಟ್ ಸರ್ವಿಸ್ ಯಾವಾಗ ಆಗಿದೆ ಅದು ರೆಕಾರ್ಡ್ ಸಮೇತ ಸಿಗ್ಬಿಡುತ್ತೆ. ಓಕೆ, ಈಗ ಏನ್ ಕೋಟಿಂಗ್ ಪ್ರೈಸ್ ಇದೆ ಸರ್ ಇದು? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 4,95,000. ಬಜಾರ್ ಕೋಟಿಂಗ್ ಬಂದು ನಿಮ್ಗೆ 5,50,000, 5,25,000 ನಡೀತಾ ಇದೆ. ನಮ್ಮ MS ಕರಾವಳಿಲಿ 4,95,000 ಕೋಟಿಂಗ್. ಫೈನಲ್ ಟು ಫೈನಲ್ 4,70,000ಗೆ ಕೊಡ್ತೀನಿ ಸರ್. ಲೋನ್ ಏನಾರು ಆಗುತ್ತಾ ಇದಕ್ಕೆ? 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್, ಸಿಬಿಲ್ ಚೆನ್ನಾಗಿದ್ರೆ. ಓಕೆ, ಸೊ ವೀಕ್ಷಕರೇ, ಹಾಗೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಟ್ಬಿಡ್ತೀನಿ. ದಯವಿಟ್ಟು ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ಏನ್ ನೋಡ್ತಾ ಇದ್ದೀರಾ, ಇದೆಲ್ಲ ನಿಮ್ಗೆ ಶೋರೂಮ್ ಫ್ಯಾಬ್ರಿಕ್ ಸೀಟ್ಸ್, ಕಂಪ್ಲೀಟ್ಲಿ ಶೋರೂಮ್ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ. ಯಾವುದು ಅಡಿಷನಲ್ ನಿಮ್ಗೆ ಮಾಡಿಫೈ ಇದು ಅಂತ ಯಾವ್ದು ಮಾಡಿಲ್ಲ. ನೀವೇನಾರ ಇಂಟ್ರೆಸ್ಟೆಡ್ ಇದ್ರೆ MS ಕಾರ್ಡ್ನ ಒಂದ್ಸರಿ ವಿಸಿಟ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ XUV500 ಹೇಳಿದೆ ಸರ್ ನನ್ನ ಹತ್ರ. 2013 ಮಾಡಲ್ W8 ವೇರಿಯಂಟ್, ಸೆಕೆಂಡ್ ಓನರ್, ವೆಲ್ ಮೇಂಟೈನ್ ಆಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ನಿಮ್ಗೆ ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ, ಗ್ಲಾಸ್ ಎಲ್ಲ ಚೆಕ್ ಮಾಡ್ಕೊಳ್ಬಹುದು. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಓಕೆ, ಇದು ಕರ್ನಾಟಕನ ಮತ್ತೆ ಇದು ಮೈಗ್ರೇಟೆಡ್ ಸರ್. ಹೌದು. ಏನ್ ಮಾಡಲ್ ಅಂದ್ರೆ 2013 ಮಾಡಲ್, ಸೆಕೆಂಡ್ ಓನರ್, W8 ವೇರಿಯಂಟ್. ಆಲ್ಮೋಸ್ಟ್ ನಿಮ್ಗೆ ಇದೆಲ್ಲ ಸಿಂಗಲ್ ಓನರ್ ಗಾಡಿಗಳೇ ತಗೊಂಡ್ ಬಂದಿರೋದು. ಎಲ್ಲ ನಿಮ್ಗೆ ನಂಬರ್ ತಗೊಂಡಿದೀವಿ, ಅದರಿಂದ ಸೆಕೆಂಡ್ ಓನರ್ ಆಗಿದೆ. ಬೇಕಾದ್ರೆ ಕಂಪನಿಲಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ₹1 ಡಿಫಾಲ್ಟ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಮೀಟರ್ ಜೆನ್ಯೂನ್. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದೀರಾ ಇದು? ಇದರದ್ದು ಪ್ರೈಸ್ ಬಂದು ನಿಮ್ಗೆ 7,75,000 ಕೋಟಿಂಗ್. ಒಂದು ಫೈನಲ್ ಅಂದ್ರೆ ಒಂದು 7,25,000ಗೆ ಕೊಡ್ತೀನಿ. ಇಂಟೀರಿಯರ್ ಕೂಡ ತಾವು ನೋಡಬಹುದು, ತುಂಬಾ ನೀಟ್ ಇದೆ. 8 ಏರ್ ಬ್ಯಾಗ್ಸ್ ಗಾಡಿ. ನೀವು ಇನ್ನೋವಾ ತಗೊಂಡ್ರೆ ಅಷ್ಟು ಫೀಚರ್ಸ್ ಬರೋದಿಲ್ಲ. ಹೌದು ಸರ್. AC ಪವರ್ ಸ್ಟೇರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್, 8 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಪ್ಲಸ್ ನಿಮ್ಗೆ ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್ಸ್, ಲೆದರ್ ಅಪಲ್ಸರಿ ಬರುತ್ತೆ. ಪ್ಲಸ್ ನಿಮ್ಗೆ ರೇರ್ AC ಕೂಡ ಬರುತ್ತೆ. ಓಕೆ, ಡಿಫಾಗರ್ ಇದೆ, ಬ್ಯಾಕ್ ವೈಫರ್ ಇದೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಅಲೈ ವೀಲ್ಸ್ ಇದೆ, ಟೈರ್ ಕಂಡೀಷನ್ ಅಪ್ ಟು ನಿಮಗೆ 65% ವರೆಗೂ ಇದೆ. ಓಕೆ, ಈಗ ಏನ್ ಪ್ರೈಸ್ ಅಂದ್ರೆ ಇದು ಸರ್? 7,75,000 ಕೋಟಿಂಗ್. ಫೈನಲ್ ಟು ಫೈನಲ್ ಅಂದ್ರೆ 7,25,000ಗೆ ಕೊಡ್ತೀನಿ. ಯೂಶಲಿ ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡಿ, 2011 ಮಾಡಲೇ ನಿಮಗೆ 7 lakh ಕಮ್ಮಿ ಯಾರು ಕೊಡ್ತಾ ಇಲ್ಲ. 13 ಮಾಡಲ್ ಕೊಡ್ತಾ ಇದೀನಿ 7,25,000ಗೆ. ಒಂದು 5.5 ಲಕ್ಷ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ, ಸಿಬಿಲ್ ಚೆನ್ನಾಗಿದ್ರೆ. ಇಲ್ಲ ಅಂದ್ರೆ 5 ಲಕ್ಷ ಅಂತೂ 100% ಆಗೇ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಗಾಡಿ ಹಾಗೆ ಇನ್ನೊಂದು XUV ಇದೆ, 2013 ಮಾಡಲ್, ಸೆಕೆಂಡ್ ಓನರ್, ಸೇಮ್ ವೇರಿಯಂಟ್, ಸೇಮ್ ಡೀಟೇಲ್ಸ್. 2013 ಸೆಕೆಂಡ್ ಓನರ್, W8 ವೇರಿಯಂಟ್. ಇದರಲ್ಲೂ ಕೂಡ ಸೇಮ್ ಫೀಚರ್ಸ್ ಬರುತ್ತೆ. 8 ಏರ್ ಬ್ಯಾಗ್ಸ್, ABS, ಅಲೈ ವೀಲ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಲೆದರ್ ಅಪಲ್ಸ್ ಎಲ್ಲ ಬಂದ್ಬಿಡುತ್ತೆ ಸರ್. ಇದರದ್ದು ಪ್ರೈಸ್ ಬಂದು ನಿಮಗೆ 7,40,000 ಕೋಟಿಂಗ್. ರೌಂಡ್ ಫಿಗರ್ 7 lakhsಗೆ ಕೊಡ್ತೀನಿ ಸರ್. ಇದಕ್ಕೂ ಲೋನು ಆರಾಮಾಗಿ ಒಂದು 5 ರಿಂದ 5.5 ಲಕ್ಷ ಆಗ್ಬಿಡುತ್ತೆ. 8 ಸೀಟರ್ ಅಲ್ಲ ಇದು? ಹೌದು. ಓಕೆ, ಸೊ ವೀಕ್ಷಕರೇ, ಹಾಗೆ ನಾನು ಈ ಕಾರಲ್ಲೂ ಕೂಡ ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಬಿಡ್ತೀನಿ. ಸೊ ನೋಡ್ತಾ ಇದ್ದೀರಾ, ಫ್ಯಾಮಿಲಿ ಕಾರ್ ಅಂತ ಕೇಳ್ತಾರಲ್ಲ, ಅವ್ರಿಗೋಸ್ಕರ ಇವ್ರ ಹತ್ರ ನಿಮ್ಗೆ 2 XUV ಗಾಡಿಗಳು ಸಿಗ್ತದೆ. 2 ನಿಮ್ಗೆ W8 ವೇರಿಯಂಟ್, 8 ಸೀಟರ್ ಗಾಡಿ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ. ಗಾಡಿ ಕಿಲೋಮೀಟರ್ಸ್ ಕೂಡ ನಿಮ್ಗೆ ಜೆನ್ಯೂನ್ ಇರುತ್ತೆ. ನೀವೇನಾರ ಈ ಗಾಡಿ ಶೋರೂಮ್ ಅಲ್ಲಿ ಹಿಸ್ಟ್ರಿ ಕೇಳ್ಕೊತೀನಿ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಬೇಕಂದ್ರೆ ಡೈರೆಕ್ಟ್ ಆಗಿ ಬನ್ನಿ, ಗಾಡಿ ಒಂದ್ಸಾರಿ ಟೆಸ್ಟ್ ಡ್ರೈವ್ ಮಾಡಿ, ಗಾಡಿಗಳ ಕಂಡೀಷನ್, ಗಾಡಿ ರನ್ನಿಂಗ್ ಎಲ್ಲ ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಗಾಡಿ ಬಂದು ನಿಮ್ಗೆ ಫಾರ್ಚುನರ್ ಇದೆ, 2010 ಮಾಡಲ್, ಸೆಕೆಂಡ್ ಓನರ್, 4x4. ಓಕೆ, ಡ್ಯುಯಲ್ ಇದು ಲಿವರ್ ಬರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ರೀಸೆಂಟ್ಲಿ ಕಸ್ಟಮರ್ ಒಂದು 2 lakhs ಖರ್ಚು ಮಾಡಿದ್ದಾರೆ. ಏನಕ್ಕೆ ಖರ್ಚು ಮಾಡಿದ್ದಾರೆ ಅಂದ್ರೆ, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, ಬ್ರಾಂಡ್ ನ್ಯೂ ಲೆದರ್ ಅಪಲ್ಸರಿ ಹಾಕ್ಸಿದ್ದಾರೆ. ಮೋಸ್ಟ್ಲಿ ನಿಮ್ಗೆ ಟೈರ್ಗೆ 1 ಲಕ್ಷ ಬೇಕು. ಇದೆಲ್ಲ ಹೊಸ ಟೈರ್ ಹಾಕ್ಸಿರೋದು? ಹೌದು, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, ಹೊಸ ಲೆದರ್ ಅಪಲ್ಸರಿ ಹಾಕ್ಸಿದ್ದಾರೆ. ಆಲ್ಮೋಸ್ಟ್ ಲೆದರ್ ಅಪಲ್ಸರಿ 35,000 ಬಿಲ್ ಇದೆ. ಒರಿಜಿನಲ್ ಲೆದರ್ ಅಪಲ್ಸರಿ ಇರೋದು ತಾವು ನೋಡಬಹುದು. ಆಮೇಲೆ ರೇರ್ LCD ಕೂಡ ಬರುತ್ತೆ ಇದರಲ್ಲಿ. ಓಕೆ, ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ? ಹೌದು ಸರ್, ಎಲ್ಲ ವರ್ಕಿಂಗ್ ಕಂಡೀಷನ್. ಪ್ಲಸ್ ನಿಮ್ಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಅದು ಕೂಡ ಹೊಸದು ಹಾಕ್ಸಿದ್ದಾರೆ. ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ ಕಂಪನಿ ಇನ್ಬಿಲ್ಟ್ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಪ್ಲಸ್ ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ, ಡಿಫಾಗರ್, ಬ್ಯಾಕ್ ವೈಫರ್, ಅಲೈ ವೀಲ್ಸ್ ಇದು ಕೂಡ ಇದೆ. ಓಕೆ, ಸೊ ವೀಕ್ಷಕರೇ, ಒಂದು ಫ್ಯಾಮಿಲಿ ಗಾಡಿ ಬೇಕು ಅಂತ ಕೇಳ್ತಾರಲ್ಲ, ಸೊ ಅವ್ರಿಗೋಸ್ಕರ ನೋಡ್ತಾ ಇದ್ದೀರಾ, ಇವ್ರ ಹತ್ರ ನಿಮಗೆ ಒಂದು ಫಾರ್ಚುನರ್ ಕೂಡ ಸ್ಟಾಕ್ ಇರುತ್ತೆ ವಿತ್ ಬ್ರ್ಯಾಂಡ್ ನ್ಯೂ ಅಪಾಲ್ಸ್ಟ್ರಿ ಜೊತೆಗೆ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಮೇತ ಈ ಗಾಡಿ
ಸಿಗ್ತಾ ಇದೆ ಸರ್. ಏನ್ ರೇಟು? ಸರ್ ಇದ್ರದ್ದು ಬಂದು ನಿಮಗೆ ಪ್ರೈಸಿಂಗು 10,50,000 ಕೋಟಿಂಗ್. ಹಾ, ಬಂಪರ್ ಆಫರ್ ಕೊಡ್ತೀನಿ ಸರ್ ಫಾರ್ಚುನರ್ಗೆ. 9,75,000ಗೆ ಫೈನಲ್ ಟು ಫೈನಲ್ ಬಿಟ್ಕೊಡ್ತೀನಿ. ಇದಕ್ಕೆ ಲೋನ್ ಆಗುತ್ತಾ? ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ, ಕ್ಯಾಶ್ ಬೈ ಮಾಡಬೇಕು. ಹೌದು, 9,75,000ಗೆ ಫಾರ್ಚುನರ್ ನೀವು ಹುಡುಗ್ರೇನು ಸಿಗಲ್ಲ. ಆ ಪ್ರೈಸ್ಗೆ 9,75,000 ವೆಲ್ ಮೇಂಟೈನ್ ಆಗಿರೋದು 4x4 ಕೊಡ್ತೀನಿ ಸರ್. ಓಕೆ ಫೈನ್ ಸರ್. ನೆಕ್ಸ್ಟ್ ಕಾರ್ ಹಾಗೆ ಸರ್, ನೆಕ್ಸ್ಟ್ ಗಾಡಿಗಳು ಇನ್ನ ತುಂಬಾನೇ ಗಾಡಿ. ಇನ್ನೋವಾ ಇದೆ, ಅದ್ರ ಪಕ್ಕದಲ್ಲೇ ಒಂದು ಇನ್ನೋವಾ ಇದೆ. 2012 ಮಾಡಲ್, ಸೆಕೆಂಡ್ ಓನರ್. ಇದು ಕೂಡ ನಿಮಗೆ 86,000 ಓಡಿದೆ. ಓಕೆ, 2012 ಮಾಡಲ್. 2012 ಮಾಡಲ್ ಇನ್ನೋವಾ ವಿ ವರ್ಷನ್ ಟಾಪ್ ಎಂಡ್. ಓಕೆ, WB ಓನರ್ ಎಷ್ಟಾಗಿದೆ ಇದು? ಇದು ಸೆಕೆಂಡ್ ಓನರ್ 86,000 ಓಡಿದೆ. ವೆಲ್ ಮೇಂಟೈನ್ ಆಗಿದೆ. ಓಕೆ, ಪಂಜಾಬ್ ನಂಬರ್ ನಿಮ್ಗೆ ಆಲ್ಮೋಸ್ಟ್ ಒಂದು 3 days ಅಲ್ಲಿ ನಂಬರ್ ಬಂದ್ಬಿಡುತ್ತೆ. ನಂಬರ್ ಅಪ್ಲೈ ಆಗಿದೆ. ಸೊ ಅವಾಗ ಸೆಕೆಂಡ್ ಓನರ್ ಆಗುತ್ತಾ ಇದಕ್ಕೆ? ಹೌದು ಸರ್. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಸಿಂಗಲ್ ಓನರ್ ಗಾಡಿ ಸೆಕೆಂಡ್ ಓನರ್ಗೆ ಟ್ರಾನ್ಸ್ಫರ್ ಆಗಿದೆ. KA ಆಗಿದೆ. ಕೆ ಆಗಿರೋದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ಗೆ. ಓಕೆ, 4 ಡೋರ್ ಪವರ್ ವಿಂಡೋ, AC, ಪವರ್ ಸ್ಟೀರಿಂಗ್, ಸೆಂಟ್ರಲ್ ಲಾಕಿಂಗ್, ಕಂಪ್ನಿ ಫಿಟೆಡ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಶೋರೂಮ್ ಫಿಟೆಡ್ ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಅಪಲ್ಸರ್ ಇದೆ, ರೇರ್ AC ಇದೆ, ಡಿಫಾಗರ್, ಬ್ಯಾಕ್ ವೈಫರ್, ಅಲೈ ವೀಲ್ಸ್, ಟೈರ್ ಕಂಡೀಷನ್ ತಾವು ನೋಡಬಹುದು. ಅಪ್ ಟು ನಿಮಗೆ 80% ವರೆಗೂ ಇದೆ. ಓಕೆ, ಶೋರೂಮ್ ಎಲ್ಲ ವೀಲ್ಸ್ ಅಲ್ಲ ಇದು? ಹೌದು, ಶೋರೂಮ್ ಅಲೈ ವೀಲ್ಸ್. ಓಕೆ, ಕಿಲೋಮೀಟರ್ ಎಷ್ಟು ಓಡಿದೆ ಅಂದ್ರೆ? ಸರ್ ಇದ್ರದ್ದು ಕಿಲೋಮೀಟರ್ 86,000 ಓಡಿದೆ. ರೆಕಾರ್ಡೆಡ್ ಸರ್ವಿಸ್ ಇರೋದು. 86,000 ರೆಕಾರ್ಡೆಡ್ ಸರ್ವಿಸ್ ಓಡಿರುತ್ತೆ. ಓಕೆ, ಪ್ರೈಸ್ ಏನಿದೆ ಇದು? ಇದ್ರದ್ದು ಪ್ರೈಸ್ ಬಂದು ನಿಮಗೆ 9,25,000 ಕೊಟ್ಟಿಂಗ್. ಫೈನಲ್ ಟು ಫೈನಲ್ ಅಂದ್ರೆ 9 ಲಕ್ಷಕ್ಕೆ ಕೊಡ್ತೀನಿ ಸರ್. 9 lakhsಗೆ ಫೈನಲ್ ಕೊಡ್ತೀನಿ. ಓಕೆ, ಇದಕ್ಕೆ ಲೋನ್? ಲೋನ್ ಬೇಕಾದ್ರೆ ಒಂದು 10 years ಜಾಸ್ತಿ ಏನ್ ಸಿಗೋದಿಲ್ಲ. ಒಂದು 5ರಿಂದ 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 5 ಲಕ್ಷ ಅಂತೂ 100% ಆಗುತ್ತೆ ಸರ್, ಮಾಡಿಸ್ಕೊಡ್ತೀನಿ. ಓಕೆ ಫೈನ್, ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಫಿಯೆಸ್ಟಾ ಇದೆ, 2011 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್. K55 ಮೈಸೂರು ರಿಜಿಸ್ಟರ್ಡ್ ಗಾಡಿನ ಇದು? ಹೌದು ಸರ್. ಓಕೆ, ಓನರ್ ಎಷ್ಟಾಗಿದೆ? ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಗಾಡಿ ಅಂತಾನು ಹೇಳ್ಬೋದು. ಪ್ಲಸ್ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಫೋರ್ಡ್. 2011 ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಇಂಟೀರಿಯರ್ ಕೂಡ ತಾವು ನೋಡಬಹುದು, ನೀಟ್ ಆಗಿದೆ. ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್ ಬರುತ್ತೆ, ಟಚ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ ಇದರಲ್ಲಿ. ಓಕೆ, ಸೊ ಮೈಲೇಜ್ ನೋಡ್ತಾ ಇದ್ದೀರಾ. ಫೋರ್ಡ್ ಫಿಯೆಸ್ಟಾ ಗಾಡಿ ಕೇಳೋರಿಗೆ ಇವ್ರ ಹತ್ರ ಒಂದು ಫಿಯೆಸ್ಟಾ ಗಾಡಿ ಕೂಡ ಸ್ಟಾಕ್ ಅಲ್ಲಿ ಇದೆ. ಗಾಡಿ ನೋಡ್ತಾ ಇದ್ದೀರಾ, ಎಕ್ಸ್ಟ್ರಾ ಫಿಟ್ ನಿಮಗೆ ಲೆದರ್ ಸೀಟ್ ಕವರ್ಸ್ ಇದೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಟೈರ್ ಕಂಡೀಷನ್ ಕೂಡ ನಿಮ್ಗೆ ಒಂದು 30% ಟೈರ್ ಕೂಡ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮ್ಗೆ ಒಳ್ಳೆ ಮೈಲೇಜ್ ಗಾಡಿ ಸರ್. ಓಕೆ, ಎಷ್ಟು ಓಡಿದೆ ಇದು? ಸರ್ 80 ಚೇಂಜ್ ಓಡಿದೆ. ಎಕ್ಸಾಕ್ಟ್ಲಿ ಕಿಲೋಮೀಟರ್ ನೋಡಿಲ್ಲ. 80 ಚೇಂಜ್ ಅಂತೂ ಓಡಿದೆ. ಸೆಕೆಂಡ್ ಓನರ್. ಸಿಟಿ ಒಳಗಡೆ ನಿಮ್ಗೆ 17 to 18 ಬರುತ್ತೆ ಮೈಲೇಜ್. ಹೈವೇ ಅಲ್ಲಿ ನಿಮ್ಗೆ ಅಪ್ ಟು 21 to 22 ಬರುತ್ತೆ. ಏನ್ ಹೇಳ್ತಾ ಇದೀರಾ ಸರ್? ಸರ್ ಇದ್ರದ್ದು ಪ್ರೈಸ್ 265 ಕೊಟ್ಟಿಂಗ್. ಫೈನಲ್ ಟು ಫೈನಲ್ 2,20,000ಗೆ ಕೊಡ್ತೀನಿ ಸರ್. 2,20,000 ಇದಕ್ಕೂ ಲೋನ್ ಆಗಲ್ಲ ಅಂತ ಅನ್ಕೋತೀನಿ. ಇದಕ್ಕೂ ಲೋನ್ ಆಗಲ್ಲ ಸರ್. 2012 ಮೇಲೆ ಇರಬೇಕು ಡೀಸೆಲ್ ವೆಹಿಕಲ್. ಪೆಟ್ರೋಲ್ದು 2011 ಮೇಲೆ ಇರಬೇಕು. ಓಕೆ ಸರ್. ಸೊ ಹಾಗೆ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಫೋರ್ಡ್ ಫಿಗೋ ಆಸ್ಪೈರ್ ಇರುತ್ತೆ ಸರ್. ಡೀಟೇಲ್ಸ್ ಸರ್ ಇದು ಬಂದು ನಿಮ್ಗೆ 2018 ಮ್ಯಾನುಫ್ಯಾಕ್ಚರ್, 19 ರಿಜಿಸ್ಟ್ರೇಷನ್. ನಿಮ್ಗೆ ಆಲ್ಮೋಸ್ಟ್ 2019 ಮಾಡಲ್ ಹೇಳೋದು. ಸಿಂಗಲ್ ಓನರ್ ಗಾಡಿ, 80 ಚೇಂಜ್ ಓಡಿದೆ. ಆಸ್ಪೈರ್ ಟೈಟಾನಿಯಂ ಟಾಪ್ ಎಂಡ್. ಓಕೆ, ಗಾಡಿ ವೆಲ್ ಮೇಂಟೈನ್ ಆಗಿದೆ. ಯಾವ್ದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ. ವೆಲ್ ಮೇಂಟೈನ್ ಆಗಿರೋದು, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಕೆ, ಸೊ ಸಿಡಾನ್ ಗಾಡಿ ಕೇಳೋರಿಗೆ ಈ ಗಾಡಿ ನನ್ನ ಪ್ರಕಾರ ಲೋ ಬಜೆಟ್ ಅಲ್ಲಿ ನಿಮ್ಗೆ ಮಾಡಲ್ ಗಾಡಿ ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ಈ ಗಾಡಿ ಬೆಸ್ಟ್ ಗಾಡಿ ಅಂತ ಕೂಡ ಹೇಳ್ತೀನಿ. ಈ ಗಾಡಿ ಡಿಕ್ಕಿ ಸ್ಪೇಸ್ ಕೂಡ ನಿಮ್ಗೆ ತುಂಬಾ ಜಾಸ್ತಿ ಬರುತ್ತೆ. ಫೀಚರ್ಸ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಡಿಕ್ಕಿ ಸ್ಪೇಸ್ ನೋಡ್ಕೊಳ್ಳಿ. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಮೇನ್ ಥಿಂಗ್ ಏನಂತ ಹೇಳಿದ್ರೆ, ಒಂದು ಲಾಂಗ್ ಹೋಗ್ತೀನಿ ಅಂತ ಹೇಳಿದ್ರೆ ಚಿಕ್ಕ ಗಾಡಿ ತಗೊಂಡ್ರೆ ನಾವು ಲಗೇಜ್ ಎಲ್ಲಪ್ಪ ಇಡಬೇಕು ಅಂತ ಒಂದು ತೊಂದರೆ ಬರುತ್ತೆ. ಸೊ ಹಾಗಾಗಿ ಈ ಕಾರ್ ತಗೊಂಡ್ರೆ ನಿಮಗೆ ಲಗೇಜ್ ಇಡಕ್ಕೂ ಕೂಡ ತೊಂದರೆ ಇರಲ್ಲ. ಸೊ ಮಾಡಲ್ ಗಾಡಿ 2019 ಹೇಳಿದಲ್ಲ, 2019 ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. ಇದು ಕೊಡೋ ತರ ನಿಮ್ಗೆ ಯಾವ್ದು ಗಾಡಿನೂ ಮೈಲೇಜ್ ಕೊಡಲ್ಲ. ಇದಂತೂ ಚಾಲೆಂಜ್ ಮಾಡ್ತೀನಿ. ಅಷ್ಟೊಂದು ಮೈಲೇಜ್ ಹೌದು. ಪ್ಲಸ್ ಇದರಲ್ಲಿ ಫೀಚರ್ಸ್ ಬರುತ್ತೆ ನಿಮ್ಗೆ ಬೇರೆ ಯಾವ್ದು ಗಾಡಿಯಲ್ಲೂ ಬರಲ್ಲ, ಅದು ಹೇಳ್ತೀನಿ. ಓಕೆ, ಸೊ ಹಾಗೆ ವೀಕ್ಷಕರೇ ನೋಡ್ತಾ ಇದೀರಾ, ನಾನು ನಿಮ್ಗೆ ಇಂಟೀರಿಯರ್ AC ಪವರ್ ಸ್ಟೇರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್ ಬರುತ್ತೆ. ಪ್ಲಸ್ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಇದೆ. 6 ಏರ್ ಬ್ಯಾಗ್ಸ್ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ. ABS ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ. ಕಂಪನಿದು ಇನ್ಬಿಲ್ಟ್ ಟಚ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಲೆದರ್ ಅಪಲ್ಸರ್ ಇದೆ. ಪ್ಲಸ್ ನಿಮ್ಗೆ GPS ಮ್ಯೂಸಿಕ್, ಇದು GPS ಎಲ್ಲ ಬಂದ್ಬಿಡುತ್ತೆ ಟಚ್ ಸಿಸ್ಟಮ್ ಅಲ್ಲಿ. ಮಿರರ್ ಅಡ್ಜಸ್ಟಬಲ್ ಬರುತ್ತೆ ಕಂಪನಿದು. ಹೌದು. ಅಲೈ ವೀಲ್ಸ್ ಇದೆ, ಡಿಫಾಗರ್ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್. ಇದು ಏನ್ ಪ್ರೈಸ್ ಹೇಳ್ತಾ ಇದೀರಾ ಇದು? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 595 ಕೊಟ್ಟಿಂಗ್. ಫೈನಲ್ ಅಂದ್ರೆ ಒಂದು 5,65,000ಗೆ ಕೊಡ್ತೀನಿ. ಪ್ಲಸ್ ನಿಮ್ಗೆ ಸಿಟಿ ಒಳಗಡೆ 20 ಬರುತ್ತೆ ಮೈಲೇಜ್. ಹೈವೇಲಿ ನಿಮ್ಗೆ 28 ಬರುತ್ತೆ. ಅಕಸ್ಮಾತ್ ಮೈಲೇಜ್ ಬಂದಿಲ್ಲ ಅಂದ್ರೆ ಗಾಡಿ ರಿಟರ್ನ್ ತಗೊಂತೀನಿ. ಇದಕ್ಕೆ ಲೋನ್ ಎಷ್ಟಾಗ್ಬೋದು? ಲೋನ್ 5 ಲಕ್ಷ ಆಗುತ್ತೆ.
ಒಂದು 65,000 ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ 65,000 ರೂಪಾಯಿ ತಗೊಬಂದ್ರೆ ಈ ಗಾಡಿ ಗಾಡಿ ಕೊಟ್ಬಿಡ್ತೀನಿ. ಕೊಟ್ಬಿಡ್ತಾರೆ. 5 ಲಕ್ಷ ರೂಪಾಯಿ ಲೋನ್ ಕೂರುತ್ತೆ. ಹೌದು ಓಕೆ ಸರ್, ನೆಕ್ಸ್ಟ್ ಗಾಡಿ ಹಾಗೆ ಒಂದು ಗ್ರ್ಯಾಂಡ್ ಇಟರ್ನ ಇದು. ಹೌದು ಸರ್, ಇದು ಕೂಡ ನಿಮ್ಗೆ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 32,000 ಓಡಿದೆ ಅಷ್ಟೇ. ಓಕೆ, ಮ್ಯಾಗ್ನಾ ಆಪ್ಷನಲ್, ಇದು ಪೆಟ್ರೋಲ್ ವೇರಿಯಂಟ್, 1.2 ಲೀಟರ್ ಇಂಜಿನ್. ಬಾಡಿ ಲೈನ್ ತಾವು ನೋಡಬಹುದು, ಯಾವ್ದೇ ತರ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. 32,000 ಓಡಿರೋದು, ರೆಕಾರ್ಡೆಡ್, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾ, ಈಗ ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದು? ಮತ್ತೆ ಫೀಚರ್ಸ್ ಏನೇನು ಸಿಗುತ್ತೆ ಇದ್ರಲ್ಲಿ? ಫೀಚರ್ಸ್ ನಿಮ್ಗೆ ಮ್ಯಾಗ್ನಾದಲ್ಲಿ ತಾವು ನೋಡಬಹುದು, ಬಾಡಿ ಲೈನ್ ತುಂಬಾ ನೀಟ್ ಇದೆ ಸರ್. ಡಿಕ್ಕಿ ಸ್ಪೇಸ್ ತಾವು ನೋಡಬಹುದು, ಐಟನ್ಗೆ ಕಂಪೇರ್ ಮಾಡಿದ್ರೆ ಐಟನ್ ಗ್ರ್ಯಾಂಡ್ಗೆ ನಿಮ್ಗೆ ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ. ಫೀಚರ್ಸ್ ಬನ್ನಿ, ಫೀಚರ್ಸ್ ತೋರಿಸ್ಕೊಡ್ತೀನಿ ನಿಮ್ಗೆ. AC ಪವರ್ ಸ್ಟೇರಿಂಗ್ ನಿಮ್ಗೆ 4 ಪವರ್ ವಿಂಡೋಸ್, ಇದರಲ್ಲಿ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪ್ಲಸ್ ನಿಮ್ಗೆ ರೇರ್ AC ಕೂಡ ಬರುತ್ತೆ ಇದರಲ್ಲಿ. ಹೌದು, ಮ್ಯಾಗ್ನಾ ಇದ್ರೂ ಕೂಡ ರೇರ್ AC. ಹೌದು, ರೇರ್ AC ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ ನಿಮ್ಗೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಕಂಪನಿದ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ, ಮೌಂಟ್ ಕಂಟ್ರೋಲ್ ಕೂಡ ಇಟ್ಟಿದ್ದಾರೆ. ಹೌದು. ಓಕೆ, ಸೊ ವೀಕ್ಷಕರು ನೋಡ್ತಾ ಇದೀರಲ್ಲ, ಸೊ ಗ್ರ್ಯಾಂಡ್ ಐಟನ್ ಟಚ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಓಕೆ, ಎಷ್ಟು ಓಡಿದೆ ಅಂತ ಹೇಳಿದ್ರಿ ಇದು? 32,000 ಓಡಿದೆ, ರೆಕಾರ್ಡೆಡ್ ಇರೋದು, ಸಿಂಗಲ್ ಓನರ್ ಗಾಡಿ. ಬಹಳನೇ ಕಮ್ಮಿ ಓಡಿದೆ ಗಾಡಿ. ಹೌದು ಸರ್, ಆಲ್ಮೋಸ್ಟ್ ಹೊಸ ಗಾಡಿ ಸರ್. ಹೊಸ ಗಾಡಿನೇ. ಹೌದು, ಶೋರೂಮ್ ಇಂದ ಬಂದು 3 ಸರ್ವಿಸ್ ಆಗಿದೆ. ಹೌದು ಅಷ್ಟೇ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದೀರಾ? ಇದರದ್ದು ಪ್ರೈಸ್ ಬಂದು ನಿಮ್ಗೆ 4,95,000 ಕೋಟಿಂಗ್, ಫೈನಲ್ ಟು ಫೈನಲ್ ಅಂದ್ರೆ 4,70,000 ಗೆ ಕೊಡ್ತೀನಿ. ಮಿನಿಮಮ್ ಡೌನ್ ಪೇಮೆಂಟ್ ಒಂದು 60,000 to 70,000 ಇರುತ್ತೆ, ಮಿಕ್ಕಿದ್ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಫೈನ್. ಅವ್ರ ಸಿಬಿಲ್ ಚೆನ್ನಾಗಿದ್ರೆ 4.25 ಮಾಡಿಸ್ಕೊಡ್ತೀನಿ, 20,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ಓಕೆ, ಹಾಗೆ ನಿಮ್ಮ ಹತ್ರ ಒಂದು ವರ್ಣ ಫ್ಲೋಡಿಕ್ ಸರ್ ಇದ್ಯಾವುದು ಸರ್? ಇದು ಬಂದು ನಿಮ್ಗೆ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ, SX ಡೀಸೆಲ್ ವೇರಿಯಂಟ್. ಹೌದು. ಓಕೆ, ಓನರ್ ಸರ್? ಸಿಂಗಲ್ ಓನರ್ ಸರ್, ಸಿಂಗಲ್ ಡೀಸೆಲ್ ವೇರಿಯಂಟ್. ಮಾಡಲ್ ಏನಂದ್ರೆ SX ಟಾಪ್ ಎಂಡ್ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬಾಡಿ ಲೈನ್ ತಾವು ನೋಡಬಹುದು, ಯಾವ್ದೇ ತರ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ಡ್ ಆಗಿದೆ. ಮೈಲೇಜ್ ಕೂಡ ಆರಾಮಾಗಿ 18+ ಬರುತ್ತೆ, ಸಿಟಿಯಲ್ಲಿ ಹೈವೇಲಿ 20+ ಬರುತ್ತೆ. 1.6 ಲೀಟರ್ ಇಂಜಿನ್. ಓಕೆ ಸರ್, ಟೈರ್ ಕಂಡೀಷನ್ ಎಷ್ಟಿರುತ್ತೆ ಇದು? ಸರ್, ಟೈರ್ ಕಂಡೀಷನ್ ಆಲ್ಮೋಸ್ಟ್ ನಿಮ್ಗೆ ಫ್ರಂಟ್ ಅಲ್ಲಿ ಬಂದು ಒಂದು 60% ಇದೆ, ಬ್ಯಾಕ್ ಬಂದು ನಿಮ್ಗೆ ಅಪ್ ಟು 70% ವರೆಗೂ ಇದೆ. 70% ಇರುತ್ತೆ. ಓಕೆ, ಗಾಡಿ ಇಂಟೀರಿಯರ್ ಫೀಚರ್ಸ್ ತಾವು ನೋಡಬಹುದು. ಇದರಲ್ಲಿ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಇದೆ, ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪ್ಪಲ್ಸರಿ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ ಇದರಲ್ಲಿ. ಇದು ಮೈಗ್ರೇಟೆಡ್ ಕರ್ನಾಟಕ ಗಾಡಿ? ಅಲ್ಲ, ಪಕ್ಕ ಕರ್ನಾಟಕ ಸರ್. ಪಕ್ಕ ಕರ್ನಾಟಕ. ಹೌದು, ಸಿಂಗಲ್ ಓನರ್ ಗಾಡಿ. ಓಕೆ, ಏನ್ ರೇಟ್ ಹೇಳ್ತಾ ಇದ್ದೀರಾ? ಇದ್ರದ್ದು ಪ್ರೈಸಿಂಗ್ ನಿಮ್ಗೆ 4,95,000 ಕೋಟಿಂಗ್, ಫೈನಲ್ ಟು ಫೈನಲ್ 4,65,000 ಗೆ ಕೊಡ್ತೀನಿ. 4,65,000. ಹೌದು, 3.5 ಲಕ್ಷ ಲೋನ್ ಆಗ್ಬಿಡುತ್ತೆ. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ, ಇಲ್ಲಾಂದ್ರೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ಅವ್ರು ಡಿಪೆಂಡ್ ಆಗುತ್ತೆ ಲೋನ್ ಅಮೌಂಟ್. ಮಿನಿಮಮ್ 3 lakh to 3.5 lakhs ಲೋನ್ ಆಗುತ್ತೆ. ಮಿನಿಮಮ್ ಡೌನ್ ಪೇಮೆಂಟ್ ಇರುತ್ತೆ, ಲೈಕ್ ಒಂದು 65,000 ಇಲ್ಲ ಅಂದ್ರೆ 1,15,000 ಡೌನ್ ಪೇಮೆಂಟ್ ಇರುತ್ತೆ. ಓಕೆ, ಸೂಪರ್ ಸರ್. ಹಾಗೆ ನಿಮ್ಮ ಹತ್ರ ಡಸ್ಟರ್ ಕೂಡ ಇದೆ, ವೈಟ್ ಕಲರ್ ಗಾಡಿ, 2013 ಮಾಡಲು, ಸೆಕೆಂಡ್ ಓನರ್, RXZ 110 PS ವೈಟ್ ಕಲರ್ ಟಾಪ್ ಎಂಡ್ ಗಾಡಿ. ಅದು ನಿಮ್ಗೆ 6 ಸ್ಪೀಡ್ ಇದು. 6 ಸ್ಪೀಡ್ ಇದು. 6 ಸ್ಪೀಡ್. ಹೌದು. ಹೌದಾ? ಹೌದು, 110 PS ಆಯ್ತು. 110 PS RXZ ಟಾಪ್ ಎಂಡ್. ಇಂಟೀರಿಯರ್ ಸರ್? ಹಾಗೆ ಇಂಟೀರಿಯರ್ ಫೀಚರ್ಸ್ ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS, ಆಮೇಲೆ ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರ್ ಇದೆ, ರೇರ್ AC ಕೂಡ ಬರುತ್ತೆ ಇದರಲ್ಲಿ. ಡಿಫಾಗರ್ ಇದೆ, ಬ್ಯಾಕ್ ವೈಫರ್ ಇದೆ, ಅಲೈ ವೀಲ್ಸ್ ಇದೆ. ಎಷ್ಟು ಓಡಿದೆ ಅಂತ ಹೇಳಿದ್ರೆ? ಸರ್, ಇದು ಓಡಿರೋದು ನಿಮ್ಗೆ 78,000 ಓಡಿದೆ ಸರ್. 78,000, 78,000 ಕಿಲೋಮೀಟರ್ ಮಾತ್ರ. ಅಲೈ ವೀಲ್ಸ್ ಇದೆ, ಓಡಿರುತ್ತೆ. ತಾವು ನೋಡಬಹುದು. ಬಾಡಿ ಲೈನ್ ನಿಮ್ಗೆ ಒರಿಜಿನಲ್ ಇದೆ. ಇದರದ್ದು ಪ್ರೈಸ್ ಬಂದು ನಿಮ್ಗೆ 5,65,000 ಕೋಟಿಂಗ್, ಫೈನಲ್ ಟು ಫೈನಲ್ ಅಂದ್ರೆ 5,25,000 ಮಾಡ್ಕೊಡ್ತೀನಿ. 4.25 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. ವಿತ್ ಕರ್ನಾಟಕ ನಂಬರ್? ವಿತ್ ಕರ್ನಾಟಕ ನಂಬರ್ ಯಾವುದೇ ನೀವು ಗಾಡಿ ತಗೊಳ್ಳಿ, ವಿತ್ ಕರ್ನಾಟಕ ನಂಬರ್. ಯಾಕಂದ್ರೆ ಎಲ್ಲಾ ಗಾಡಿಗಳದ್ದು NOC ತಗೊಂಡ್ಬಿಟ್ಟು ಆಲ್ರೆಡಿ ಟ್ಯಾಕ್ಸ್ ಪೇಡ್ ಆಗಿದೆ, ಬರೀ ನಂಬರ್ಗೋಸ್ಕರ ನಾವು ವೇಟಿಂಗ್. ಅದು ನಿಮ್ಗೆ ನಂಬರ್ 1 ದಿವಸ 2 ದಿವಸಲ್ಲಿ ನಂಬರ್ ಬಂದ್ಬಿಡುತ್ತೆ. ಓಕೆ ಫೈನ್, ಸೂಪರ್. ಹಾಗೆ ಮತ್ತೊಂದು ಸ್ವಿಫ್ಟ್ ಗಾಡಿ ಇದೆ ಸರ್ ನಿಮ್ಮ ಹತ್ರ? ಇದು ಸರ್, ಇದು ಬಂದು ನಿಮ್ಗೆ 2012 ಮಾಡಲು, ಸೆಕೆಂಡ್ ಓನರ್, VXI ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ವೆಲ್ ಮೇಂಟೈನ್ಡ್ ಆಗಿದೆ. ಬಾಡಿ ಲೈನ್ ನೋಡಬಹುದು, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಇದರಲ್ಲಿ ಫೀಚರ್ಸ್ ಕೂಡ ನಿಮ್ಗೆ AC ಪವರ್ ಸ್ಟೇರಿಂಗ್, ಮುಂದೆ 4 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಮಿರರ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಇಂಡಿಕೇಟರ್ಸ್ ಕೂಡ ಬರುತ್ತೆ. ಓಕೆ, ಎಷ್ಟು ಓಡಿದೆ ಇದು? ಓಡಿದೆ ಸರ್ 70,000, 68,000 ಏನೋ ಓಡಿದೆ ಸರ್. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಸಿಂಗಲ್ ಓನರ್ ಗಾಡಿ 4,45,000 ಕೋಟಿಂಗ್, ಫೈನಲ್ ಟು ಫೈನಲ್ ಅಂದ್ರೆ 4,25,000 ಕೊಡ್ತೀರಿ ಸರ್. 4,25,000. 12 ಮಾಡಲ್ ಸಿಂಗಲ್ ಓನರ್ ಗಾಡಿ. ಹೋಗಿ ಸರ್, ನಿಮ್ ಚಾನೆಲ್ ಇಂದ ಬರ್ಲಿ, ಇನ್ನ ಒಂದ್ 10,000 ಕಮ್ಮಿ ಸರ್. 4,15,000 ಫೈನಲ್ ಕೊಡ್ತೀನಿ. VXI ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಲೋನ್ ಎಷ್ಟಾಗುತ್ತೆ?
ಲೋನ್ ಒಂದು 3 ಲಕ್ಷ ಆಗುತ್ತೆ ಸರ್. 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಓಕೆ ಒಂದು 1,15,000 ಇದ್ರೆ ನಿಮ್ಗೆ ಡೌನ್ ಪೇಮೆಂಟ್ ಗಾಡಿ ಸಿಗ್ಬಿಡುತ್ತೆ. ಓಕೆ ಸರ್, ನೆಕ್ಸ್ಟ್ ಒಂದು ಫ್ಯಾಬಿಯಾ ಇದೆ, ಇದು ಪೆಟ್ರೋಲ್ ಡೀಸೆಲ್ ಇದು. ಪೆಟ್ರೋಲ್ ವೇರಿಯಂಟ್ 1.2 ಲೀಟರ್ ಇಂಜಿನ್, ನಿಮ್ಗೆ ಒಳ್ಳೆ ಮೈಲೇಜ್ ಗಾಡಿ ಸರ್. ಅದು ಟಾಪ್ ಎಂಡ್ ಬೇರೆ. ಓಕೆ, ಎಷ್ಟು ಬರುತ್ತೆ ಮೈಲೇಜ್ ಇದು? ಸರ್ 14-15 ಬರುತ್ತೆ ಸಿಟಿಯಲ್ಲಿ. ಸೇಮ್ i10 ಇಂಜಿನ್ ಸರ್ ಇದು, 1.2 ಲೀಟರ್ ಇಂಜಿನ್. ಓಕೆ, ಅದು ಪ್ಲಸ್ ನಿಮ್ಗೆ ಟಾಪ್ ಎಂಡ್ i10 ನೀವು ತಗೊಂಡ್ರೆ ನಿಮ್ಗೆ ಇಷ್ಟು ಫೀಚರ್ಸ್ ಬರೋದಿಲ್ಲ. ಎಷ್ಟು ಇದರಲ್ಲಿ ಬರುತ್ತೆ, 5 ಲಕ್ಷ ಗಾಡಿಯಲ್ಲಿ ನಿಮ್ಗೆ ಏನ್ ಫೀಚರ್ಸ್ ಬರುತ್ತೆ ಎಲ್ಲ ಇದರಲ್ಲಿ ಬರುತ್ತೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, DL ಏರ್ ಬ್ಯಾಗು, ABS, ಆಮೇಲೆ ನಿಮಗೆ ಕಂಪನಿದು ಇನ್ಬಿಲ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಲೆದರ್ ಅಪಲ್ಸರಿ, ಡಿಫಾಗರ್, ಅಲೈ ವೀಲ್ಸ್ ಇದೆ, ABS ಬರುತ್ತೆ, ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಗಾಡಿ ಇದು. ಓಕೆ, ಏನು ಪ್ರೈಸಿಂಗ್ ಏನಿದೆ? ಪ್ರೈಸಿಂಗ್ ಬಂದು 265 ಕೋಟಿಂಗ್, ಫೈನಲ್ ಟು ಫೈನಲ್ ಅಂದ್ರೆ ಒಂದು 2,40,000 ಗೆ ಕೊಡ್ತೀನಿ. ಒಳ್ಳೆ ಮೈಲೇಜ್ ಗಾಡಿ, ಟಾಪ್ ಎಂಡ್ ಗಾಡಿ. 2,40,000 ಯೂಶಲಿ ನಿಮ್ಗೆ i10 ತಗೊಳ್ಳಿ, ಆಲ್ಟೋ ತಗೊಳ್ಳಿ, ನಿಮ್ಗೆ ಏನ್ ಫೀಚರ್ಸ್ ಬರೋದಿಲ್ಲ. ಇದರಲ್ಲಿ ಫುಲ್ಲಿ ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ ನಿಮ್ಗೆ. ಓಕೆ ಸರ್, ಹಾಗೆ ನೆಕ್ಸ್ಟ್ ಒಂದು ರೆಡ್ಸ್ ಕೂಡ ಇದೆ ಇದು. ಸರ್ 2012 ಮಾಡೆಲ್, ಸಿಂಗಲ್ ಓನರ್, VDI, 93,000 ನೋಡಿದೆ. ವೆಲ್ ಮೇಂಟೈನ್ ಆಗಿದೆ, ಎಲ್ಲ ಕಂಪನಿ ರೆಕಾರ್ಡೆಡ್ ಸರ್ವಿಸ್ ಇರೋದು. 93,000 ನೋಡಿದೆ, ರೆಕಾರ್ಡೆಡ್ ಸರ್ವಿಸ್. ಓಕೆ, ಕರ್ನಾಟಕ ಗಾಡಿ ಅಲ್ಲ? ಹೌದು ಸರ್, K51. ಓಕೆ, ಫೀಚರ್ಸ್ ಏನಿದೆ ಇದರಲ್ಲಿ? ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಇದೆ, ಫ್ಯಾಬ್ರಿಕ್ ಸೀಟ್ಸ್ ಇದೆ, ಆಮೇಲೆ ನಿಮ್ಗೆ ಕಂಪನಿದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ, ಶೋರೂಮ್ ಫಿಟೆಡ್ ಮ್ಯೂಸಿಕ್ ಇಲ್ಲ, ಶೋರೂಮ್ ಫಿಟೆಡ್ ಅಲ್ಲ, ಆಫ್ಟರ್ ಮಾರ್ಕೆಟ್. JVC ಇದು. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಸಿಟಿ ಒಳಗಡೆ ಆರಾಮಾಗಿ 20 ಮೈಲೇಜ್ ಬರುತ್ತೆ. ಓಕೆ, ಒರಿಜಿನಲ್ ಫ್ಯಾಬ್ರಿಕ್ ಸೀಟ್ ಇದೆ, ಎಕ್ಸ್ಟ್ರಾ ಫಿಟೆಡ್ ನಿಮಗೆ JVC ಡಬಲ್ ಡಿನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಯಾವುದೇ ತರ ನಿಮ್ಗೆ ರೀಪೇಂಟ್ ಇಲ್ಲ, ರೀಪ್ಲೇಸ್ಮೆಂಟ್ ಇಲ್ಲ. ಓಕೆ, ಸೊ ಕಂಪ್ಲೀಟ್ ಒರಿಜಿನಲ್ ಪೇಂಟ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ. KA51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಕರ್ನಾಟಕ ಗಾಡಿ. ಸೊ 4 ಇದು ಟೈರ್ ಕೂಡ ಇದರಲ್ಲಿ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ 4 MRF ಟೈರು ಕೂಡ ಸಿಗ್ತಾ ಇದೆ. ಸೊ ನೀವೇನಾರ ಈ ಗಾಡಿ ಬೈ ಮಾಡಬೇಕು ಅಂತ ಇದ್ರೆ ದಯವಿಟ್ಟು MS ಕಾರ್ ವರ್ಲ್ಡ್ ಗೆ ಒಂದ್ಸರಿ ವಿಸಿಟ್ ಮಾಡಿ. ಗಾಡಿಗಳೆಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಕಾರ್ ನೋಡ್ತಾ ಇದ್ದೀರಾ, Hyundai i20 ಆಸ್ತಾ ಇರುತ್ತೆ ಸರ್. ಪ್ರೈಸಿಂಗ್ ಅದ್ರದ್ದು ತಿಳಿಸ್ಕೊಡ್ತೀನಿ. ಪ್ರೈಸಿಂಗ್ ಮರ್ತೋಗ್ ಬಿಟ್ಟಿದೀವಿ. Okay. ಪ್ರೈಸಿಂಗ್ ಬಂದು ನಿಮ್ಗೆ 4,25,000 ಕೋಟಿಂಗ್. ಬಜಾರ್ ಪ್ರೈಸ್ ನಮ್ಗೆ ಬೇಡ ಸರ್. 3,75,000 ಕೊಡಿ ಗಾಡಿ ತಗೊಂಡೋಗಿ ಸರ್. 3,70,000 ನಿಮ್ಗೆ 2010 ಮಾಡಲ್ 3,50,000, 3,65,000 ಕಮ್ಮಿ ಯಾರು ಕೊಡ್ತಾ ಇಲ್ಲ. 375 ಕೊಡಿ ಗಾಡಿ ತಗೊಂಡೋಗಿ ಸರ್. ಸಿಂಗಲ್ ಓನರ್ ಗಾಡಿ. ಸೂಪರ್ ಸರ್. ಓಕೆ, ನೆಕ್ಸ್ಟ್ ಈ ಡೀಟೇಲ್ಸ್ ಹೇಳಿ ಸರ್. 2018 ಮಾಡಲ್, ಸೆಕೆಂಡ್ ಓನರ್, ಆಸ್ಟಾ ಟಾಪ್ ಅಂಡ್ i20 ಈ ಲೈಟ್. ಓಕೆ, ಪೆಟ್ರೋಲ್ ವೇರಿಯಂಟ್ ಗಾಡಿ ನೋಡಿ, ತುಂಬಾ ಅಂದ್ರೆ ತುಂಬಾ ವೆಲ್ ಮೇಂಟೈನ್ ಆಗಿದೆ. 60 ಚೇಂಜ್ ಓಡಿದೆ, 61,000 ಓಡಿದೆ, ವೆಲ್ ಮೇಂಟೈನ್ ಆಗಿದೆ. ಓಕೆ, ಪೆಟ್ರೋಲ್ ವೇರಿಯಂಟ್, ಯಾವುದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಅದು. ಇದಕ್ಕೆ ಲೋನ್ ಆಗುತ್ತಾ ಸರ್? 100% ಅಪ್ ಟು 90% ಲೋನ್ ಆಗ್ಬಿಡುತ್ತೆ ಸರ್. 90% ತನಕ ಇದರಲ್ಲೂ ಲೋನ್ ಸಿಗುತ್ತೆ. ಓಕೆ, 1.2 ಲೀಟರ್ ಇಂಜಿನ್ ಅಲ್ಲ ಇದು? ಮೋಸ್ಟ್ಲಿ ನಿಮ್ಗೆ 1.5 ಲೀಟರ್ ಇಂಜಿನ್ ಬರುತ್ತೆ ಸರ್. 1.4 1.5 ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ. ಬನ್ನಿ ವಿಸಿಟ್ ಮಾಡಿ, ನಿಮ್ಗೆ RC ಕಾರ್ಡ್ ಕೈಯೆಲ್ಲ ಕೊಟ್ಬಿಡ್ತೀವಿ. ಓಕೆ, ಸೊ ಇದರಲ್ಲಿ ಫೀಚರ್ಸ್ ಬಂದು ನಿಮ್ಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, DL ಏರ್ ಬ್ಯಾಗು, ABS, ಅಲೈ ವೀಲ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ಕಂಪನಿದು ಇನ್ಬಿಲ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಪ್ಲಸ್ ನಿಮ್ಗೆ ಅಲೈ ವೀಲ್ಸ್ ಕೂಡ ಇದೆ, ಡಿಫಾಗರ್ ಬರುತ್ತೆ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಈಗ ಇದು? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 7,95,000 ಕೋಟಿಂಗ್, ಫೈನಲ್ ಅಂದ್ರೆ 6,95,000 ಕೋಟಿಂಗ್, ಫೈನಲ್ ಅಂದ್ರೆ ಒಂದು 6,65,000 ಗೆ ಕೊಡ್ತೀನಿ. 6,65,000 ಗೆ ಕೊಡ್ತೀನಿ. 5.5 ಇಂದ 6 ಲಕ್ಷ ಲೋನೇ ಆಗ್ಬಿಡುತ್ತೆ. ಓಕೆ.